ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತ ಪ್ರಸಾರದ ಪ್ರವಚನದ 104ನೇ ಭಾಗವನ್ನು ಇವತ್ತು ನಾವು ಶ್ರವಣ ಮಾಡಬೇಕು. 103ನೇ ಭಾಗ ಕಳೆದ ದಿವಸ ಕೊನೆಗೊಂಡಾಗ 18ನೇ ಬಿಂಬೋಪಾಸನ ಸಂಧಿಯ 23ನೇ ಪದ್ಯ. ಒಟ್ಟಾರೆ ಪದ್ಯಗಳಲ್ಲಿ 547 ಪದ್ಯಗಳು ಸಮಾಪ್ತಿಯನ್ನು ಕಂಡಿದ್ದು. ಇದಕ್ಕೆ ಬಿಂಬೋಪಾಸನ ಸಂಧಿ ಅಂತ ಕರೀತಾರೆ. ಇದು ಅಂತರ್ಯಾಮಿಯಾಗಿರ್ತಕ್ಕಂತಹ ಭಗವಂತನನ್ನ ವರ್ಣನೆ ಮಾಡುವಂಥ ರೂಪ. ಜಗತ್ತಿನಲ್ಲಿ ಎಲ್ಲಾ ಕಡೆ ಭಗವಂತ ಅಂತರ್ಯಾಮಿಯಾಗಿದ್ದಾನೆ. ಆ ಅಂತರ್ಯಾಮಿಯಾಗಿರ್ತಕ್ಕಂತಹ ಭಗವಂತನನ್ನು ಉಪಾಸನೆ ಮಾಡಿರಿ, ಸಮೂಹಕ್ಕೊಳಗಾಗಬೇಡ್ರಿ. ಯೋಮಾಮೇವಂ ಅಸಮ್ಮೂಢೋ ಜಾನಾತಿ ಪುರುಷೋತ್ತಮಂ ಸಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ ಅಂತ ಭಗವದ್ಗೀತಾದ 15ನೇ ಅಧ್ಯಾಯ ಹೇಳಿದಂತೆ, ದ್ವಾವಿಮೌ ಪುರುಷವು ಲೋಕೆ ಕ್ಷರಶ್ಚಾಕ್ಷರ ಏವಚ. ಈ ಜಗತ್ತಿನಲ್ಲಿ ಇಬ್ಬರು ಪುರುಷರು, ಒಂದು ಕ್ಷರ ಪುರುಷ, ಮತ್ತೊಂದು ಅಕ್ಷರ ಪುರುಷ. ಪುರುಷ ಅಂತಂದ್ರೆ ಸ್ತ್ರೀ ಅಥವಾ ಪುರುಷ ಅಂತ ಅರ್ಥ ಅಲ್ಲ. ಪುರ ಅಂದ್ರೆ ಈ ಶರೀರದ ಒಳಗಿರುವಂಥವ್ರು ಇಬ್ಬರು. ಮತ್ತು ಪುರು ಅಂತಂದ್ರೆ ಭಗವಂತ. ಆ ಭಗವಂತನನ್ನ ಯಾವತ್ತೂ ಹಿಂಬಾಲಿಸಿಕೊಂಡು ಅವನನ್ನ ಅವಲಂಬಿಸಿಕೊಂಡಿರುವಂಥವ್ರು ಆ ಪುರುಷ. ಆ ಭಗವಂತನಲ್ಲಿ ಇರುವವರು, ಅವಲಂಬಿಸಿಕೊಂಡಿರುವವರಾದ್ರಿಂದ ಇವರಿಬ್ಬರು ಪುರುಷರು. ಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ. ಈ ಜಗತ್ತಿನಲ್ಲಿರುವಂಥ ಎಲ್ಲಾ ಭೂತಗಳಿವೆಯಲ್ಲ, ಚತುರ್ಮುಖ ಬ್ರಹ್ಮನಿಂದ ಆರಂಭ ಮಾಡಿಕೊಂಡು ಎಲ್ಲರ ತನಕನೂ ಇವರೆಲ್ಲ ಕ್ಷರರು ಅಂತ ಅನಿಸ್ಕೋತಾರೆ. ಯಾಕೆಂತಂದ್ರೆ ಇವರಿಗೆ ಶರೀರ ನಾಶ ಆಗ್ತದೆ, ಆ ಲಕ್ಷ್ಮೀದೇವಿಗೆ ಶರೀರ ನಾಶ ಆಗೋದಿಲ್ಲ. ಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ. ಚತುರ್ಮುಖ ಬ್ರಹ್ಮನಿಂದ ಪ್ರಾರಂಭ ಮಾಡಿಕೊಂಡು ಉಳಿದವರೆಲ್ಲರೂ ಕೂಡ ಸಾಧಕರು. ಇವರಿಗಿನ್ನೂ ಮುಕ್ತಿ ಲಬ್ಧ ಆಗಿಲ್ಲ. ಮತ್ತು ಈಗಾಗಲೇ ಮುಕ್ತಿ ಲಭ್ಯ ಆದವರು ಕೂಡ ಹಿಂದೊಂದು ಕಾಲದಲ್ಲಿ ಸಂಸಾರದಲ್ಲಿ ಬದ್ಧರಾಗೇ ಇದ್ರು. ಹಾಗಾಗಿ ಒಂದಲ್ಲ ಒಂದು ಕಾಲದಲ್ಲಿ ಇವರಿಗೆ ನಶ್ವರವಾದಂಥ ಶರೀರ ಇತ್ತು. ಆ ನಶ್ವರವಾದ ಶರೀರ ಇದ್ದಿದ್ದರಿಂದಾಗಿ ಚತುರ್ಮುಖ ಮೊದಲಾದವರಿಗೆ ಏನೂ ದುಃಖ ಇರಲಿಲ್ಲ. ನಮ್ಮಂಥವ್ರಿಗೆಲ್ಲ ದುಃಖ ಬಂತು. ಹೀಗೆ ವ್ಯತ್ಯಾಸ ಇದೆ, ಇಲ್ಲ ಅಂತಲ್ಲ. ಆದರೆ ಕರ್ಮದ ಬಂಧನದಿಂದಾಗಿ ಆ ಶರೀರ ಅಂತೂ ಚತುರ್ಮುಖನಿಗೂ ಇತ್ತು, ನಮಗೂ ಇತ್ತು. ವ್ಯತ್ಯಾಸ ಏನೇ ಇರಬಹುದು. ಹೀಗೆ ನಾವೆಲ್ಲರೂ ಕೂಡ ಶರೀರ ಕ್ಷರಣಾತ್ ಕ್ಷರಾಹ, ನಶ್ವರವಾದ ಶರೀರವನ್ನು ಹೊಂದಿದವರಾದ್ರಿಂದ ನಾವೆಲ್ಲರೂ ಕೂಡ ಅಕ್ಷರರು. ಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ. ಇನ್ನ ಆ ಅಕ್ಷರ ಅಂದ್ರೆ ಯಾರನ್ನು ಕರಿಬೇಕು? ಲಕ್ಷ್ಮೀ ಅಕ್ಷರ ದೇಹತ್ವ ಅಕ್ಷರ ಇತ್ಯುಚ್ಯತೆ. ಅವಳ ಶರೀರ ಯಾವತ್ತೂ ಕೂಡ ಅಕ್ಷರವಾದದ್ದು, ಎಂದೂ ಕೂಡ ನಾಶ ಹೊಂದದೇ ಇರುವಂತಹದ್ದು. ನಾಶ ಹೊಂದದೇ ಇರುವಂಥ ಶರೀರವುಳ್ಳವಳಾದ್ರಿಂದ ಅವಳನ್ನು ಅಕ್ಷರ ಅಂತ ಕರೀತಾರೆ. ಹೀಗೆ ಅವಳು ಅಕ್ಷರಳು, ಈ ಜಗತ್ತು ಕ್ಷರ. ಅಂತೂ ಇಬ್ಬರು ಪುರುಷರೇ. ಯಾಕಂದ್ರೆ ಪುರು ಅಂದ್ರೆ ಬಹಳ ದೊಡ್ಡದು ಅಂತ ಅರ್ಥ. ಅಂಥ ಪರಬ್ರಹ್ಮನನ್ನು ಹಿಂಬಾಲಿಸಿಕೊಂಡು ಹೋಗುವಂಥವ್ರು, ಅವನನ್ನು ಇದ್ದವರಾದ್ರಿಂದ ಇವರಿಬ್ಬರು ಪುರುಷರು. ಕ್ಷರಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ. ಉತ್ತಮ ಪುರುಷಸ್ತ್ವನ್ಯ ಪರಮಾತ್ಮೇ ತ್ಯುದಾಹೃತಃ. ಇವರಿಬ್ಬರನ್ನು ಮೀರಿ ನಿಂತವನೇ ಇದ್ದಾನಲ್ಲ, ಅವನು ಉತ್ತಮ ಪುರುಷಸ್ತ್ವನ್ಯ, ಅವನೊಬ್ಬ ಬೇರೆ ಪುರುಷನೇ ಇದ್ದಾನೆ. ಪರಮಾತ್ಮ ಇತಿ ಉದಾಹೃತಃ, ಅವನಿಗೆ ಪರಮಾತ್ಮ ಅಂತ ಕರೀತಾರೆ. ಯೋ ಲೋಕತ್ರಯಮಾವಿಶ್ಯ ಬಿಭರ್ತಿ ಅವ್ಯಯಂ ಈಶ್ವರ. ಇದನ್ನ ಈ ಭಗವದ್ಗೀತಾ ಶ್ಲೋಕ ಯಾಕೆ ನೆನಪು ಮಾಡ್ಕೊಂಡ್ರೆ, ಲೋಕತ್ರಯಮಾವಿಶ್ಯ, ಚೇತನ ಇರಲಿ ಜಡ ಇರಲಿ, ಈ ಜಗತ್ತಿನಲ್ಲಿ ಎಲ್ಲಾ ಕಡೆ ಆತ ಒಳಗಿದ್ದಾನೆ. ಈ ಜಗತ್ತೆಲ್ಲವೂ ಕೂಡ ಆತನಿಗೆ ಪ್ರತಿಮಾ ಆಗಿದೆ, ಆತನಿಗೆ ವಿಗ್ರಹ ಆಗಿದೆ. ಬಿಭರ್ತಿ, ಅವನು ಒಳಗಿದ್ದರಿಂದ ಈ ಜಗತ್ತು ಸ್ಥಿರವಾಗಿ ನಿಂತಿದೆ. ಇಲ್ಲದೇ ಇದ್ರೆ ಇದು ನಾಶ ಹೊಂದಿಬಿಡ್ತಿತ್ತು. ಯೋ ಲೋಕತ್ರಯಮಾವಿಶ್ಯ ಬಿಭರ್ತಿಯ ಈಶ್ವರ ಯೋಮಾಮೇವಂ ಅಸಮ್ಮೂಢ ಜಾನಾತಿ ಪುರುಷೋತ್ತಮಂ. ಇದು ನಾನೇ ಜಗತ್ತಿನೊಳಗೆ ಎಲ್ಲಾ ಕಡೆ ಪ್ರವೇಶ ಮಾಡಿ ಜಗತ್ತನ್ನು ಹಿಡಿದು ಇಟ್ಕೊಂಡವನು ಯಾರು? ನಾನು. ನನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ನನ್ನನ್ನು ಹೀಗೆ ಯಾರು ಭ್ರಾಂತಿ ಇಲ್ಲದೆ ತಿಳ್ಕೊತಾರೋ, ನಿನ್ನೆ ಆ ಪದ್ಯದಲ್ಲಿ ನಾವು ನೋಡಿದ್ವಿ, ಸಮೂಹಕ್ಕೊಳಗಾಗದಲ್ಲಿ ಪೂಜಿಸು ಸರ್ವನಾಮಕನ ಅಂತ, ಇದೇ ಸಂಧಿಯ 16ನೇ ಪದ್ಯದಲ್ಲಿ. ಅದು ಸಮೂಹಕ್ಕೊಳಗಾಗದಲ್ಲಿ ಅಂತ ದಾಸರು ತಗೊಂಡಿದ್ದೆಲ್ಲಿಂದ ಅಂತಂದ್ರೆ ಈ ಭಗವದ್ಗೀತಾ ಈ ಪದ್ಯದಿಂದ. ಯೋಮಾಮೇವಂ ಅಸಮ್ಮೂಢ ಜಾನಾತಿ ಪುರುಷೋತ್ತಮಂ ಸಸರ್ವವಿದ್ ಭಜತಿ ಮಾಂ. ಅವನು ಜಗತ್ತು ಕ್ಷರ, ಲಕ್ಷ್ಮೀದೇವಿ ಅಕ್ಷರ, ಅವರಿಬ್ಬರನ್ನು ಮೀರಿ ನಿಂತಹ ಪರಮಾತ್ಮ ಪುರುಷೋತ್ತಮ. ಇಷ್ಟನ್ನು ತಿಳ್ಕೊಂಡ್ಬಿಟ್ರೆ ಜಗತ್ತನ್ನೆಲ್ಲ ಅವನು ತಿಳಿದಂತೆ. ಸರ್ವಭಾವೇನ ಭಾರತ, ಕೊನೆಗೆ ನನ್ನನ್ನು ಬಂದು ಆತ ತಲುಪ್ತಾನೆ. ಇಂದ್ರಿಯೇಭ್ಯ ಪರಾಶರ್ಥಾ ಅರ್ಥೇಭ್ಯಶ್ಚ ಪರಮ್ಮನಃ ಮನಸಸ್ತು ಪರಾಬುದ್ಧಿ ಬುದ್ಧೇರಾಪ್ತ ಮಹಾನ್ ಪರಃ ಮಹತಃ ಪರಮವ್ಯಕ್ತಂ ಅವ್ಯಕ್ತ ಪುರುಷಃ ಪರಃ ಪುರುಷಾನ್ನ ಪರಂ ಕಿಂಚಿತ್ ಸಾ ಕಾಷ್ಠ ಸಾ ಪರಾಗತಿ. ಇದು ಕಾಟಕೋಪನಿಷತ್ತಿನ ಮಾತು ಅಂತ ನಾವು ನೆನಪು. ಇಂದ್ರಿಯೇಭ್ಯ ಪರಾಹ್ಯರ್ಥಾ, ಇಂದ್ರಿಯಾಭಿಮಾನಿ ದೇವತೆಗಳಿಗಿಂತ
ಅರ್ಥಾಭಿಮಾನಿ ದೇವತೆಗಳು ಹೆಚ್ಚಿನವರು. ಅರ್ಥೇಭ್ಯಶ್ಚ ಪರಂಮನಃ, ಆ ಅರ್ಥಾಭಿಮಾನಿ ದೇವತೆಗಳಿಗಿಂತ ಮನೋಭಿಮಾನಿಯಾದಂತಹ ರುದ್ರ ದೊಡ್ಡವನು. ಮನಸ್ಸಸ್ತು ಪರಾ ಬುದ್ಧಿ, ಆ ಮನೋಭಿಮಾನಿಯಾದಂಥ ರುದ್ರನಿಗಿಂತ ಬುದ್ಧಿಗೆ ಅಭಿಮಾನಿಯಾದಂಥ, ವಿದ್ಯೆಗೆ ಅಭಿಮಾನಿಯಾದಂಥ ಸರಸ್ವತಿ ಭಾರತೀಯರಿದ್ದಾರಲ್ಲ ಅವರು ದೊಡ್ಡವರು. ಬುದ್ಧೇರಾತ್ಮ ಮಹಾನ್ ಪರಃ, ಆ ಸರಸ್ವತಿ ಭಾರತೀಯರಿಗಿಂತ ಮಹಾನ್ ಆತ್ಮ, ಮಹತ್ತತ್ವಕ್ಕೆ ಅಭಿಮಾನಿ ದೇವತೆಯಾದಂಥ ಚತುರ್ಮುಖ ಬ್ರಹ್ಮ ಇದ್ದಾನಲ್ಲ, ಮತ್ತು ಅವನಿಗೆ ಸಮಾನನಾದಂಥ ವಾಯು ಇದ್ದಾನಲ್ಲ, ಅವನು ದೊಡ್ಡವನು. ಬುದ್ಧೇರಾತ್ಮ ಮಹಾನ್ ಪರಃ ಮಹತಃ ಪರಮೌ ವ್ಯಕ್ತಂ, ಆ ಮಹತ್ವಕ್ಕಿಂತ ದೊಡ್ಡದು ಯಾವುದು ಅಂದ್ರೆ ಅವ್ಯಕ್ತ ಲಕ್ಷ್ಮೀದೇವಿ. ಅವ್ಯಕ್ತಾತ್ ಪುರುಷ ಪರಃ, ಆ ಅವ್ಯಕ್ತವಾದಂತಹ ಲಕ್ಷ್ಮೀದೇವಿಗಿಂತ ಆತ ಪುರುಷ ಅಂತ ಕರ್ಸ್ಕೊಂಡಿರುವಂಥ ಭಗವಂತ ಇದ್ದಾನಲ್ಲ ಅವನು ದೊಡ್ಡವನು. ಪುರುಷಾನ್ನ ಪರಂ ಕಿಂಚಿತ, ಆ ಪುರುಷನಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಸಾ ಕಾಷ್ಠ ಸಾ ಪರಾಗತಿ, ಎಲ್ಲರೂ ಕೂಡ ಹೋಗಿ ತಲುಪಬೇಕಾದದ್ದು ಅವನನ್ನೇ. ಹೀಗೆ ಆ 16ನೇ ಪದ್ಯದಲ್ಲಿ ಈ ಒಟ್ಟಾರೆ ಜಗತ್ತು, 13ನೇ ಪದ್ಯದಲ್ಲಿ ಕೂಡ ಆ ಸಂಗತಿ ಬಂತು. ಜಡ ಚೇತನ ಇವೆರಡೂ ಕೂಡ 13, 16ನೇ ಈ ಎರಡು ಪದ್ಯಗಳು ಕೂಡ ಜಡ ಚೇತನ ಆತ್ಮಕವಾದ ಈ ಜಗತ್ತೆಲ್ಲವೂ ಕೂಡ ಪರಮಾತ್ಮನಿಗೆ ಪ್ರತಿಮೆ. ಆ ಪ್ರತಿಮೆ ಅಂತ ತಿಳ್ಕೊಳ್ರಿ. ನಿಮಗೆ ಪ್ರೀತಿಯಿಂದ ಪರಮಾತ್ಮ ಆ ವಿಗ್ರಹವನ್ನು ಕೊಟ್ಟಿದ್ದಾನೆ ಅಂತ ತಿಳ್ಕೊಳ್ರಿ. ಮದುವೆ ಆಯಿತು ಅಂತಂದ್ರೆ ಹೊಸ ಪ್ರತಿಮೆ ಬಂತು ಪೂಜೆಗೆ ಅಂತ ತಿಳ್ಕೊಳ್ರಿ. ಮಕ್ಕಳಾದ್ರೆ ಪ್ರತಿಮೆ ಬಂತು ಅಂತ ತಿಳ್ಕೊಳ್ರಿ. ಇದಕ್ಕೆಲ್ಲದಕ್ಕೂ ಮೂಲಭೂತವಾಗಿ ಇನ್ನೊಂದು ಉಪನಿಷದ ಸಂಗತಿ ಇದೆ. ಅದೇನು ಅದನ್ನು ಹೇಳದೆ ಪೂರ್ಣ ಆಗೋದಿಲ್ಲ. ಅದಕ್ಕೆ ಅದು ಇವತ್ತು ನೆನಪಿಗೆ ಬಂತು. ಅದು ಬೃಹದಾರಣ್ಯಕ ಉಪನಿಷತ್ತು. ನಿನ್ನೆ ಆ ಬೃಹದಾರಣ್ಯಕ ಉಪನಿಷತ್ತಿಗೆ ಸಂಬಂಧಪಟ್ಟಂತೆ ಕೆಲವು ಸಂಗತಿಗಳನ್ನ ಹೇಳಿದ್ದೆ. ಈಗ ಅವೇ ಸಂಗತಿಗಳನ್ನ ಮತ್ತಷ್ಟು ನಾವು ಮನನ ಮಾಡಬೇಕು. ಅಂತರ್ಯಾಮಿ ಬ್ರಾಹ್ಮಣ ಅಂತ ಕರೀತಾರೆ ಈ ಭಾಗವನ್ನು, ಬೃಹದಾರಣ್ಯಕ ಉಪನಿಷತ್ತಿನ ಈ ಭಾಗವನ್ನು. ಸಹೋವಾಚ ವಾಯುರ್ವೈ ಗೌತಮ ತತ್ಸೂತ್ರಂ ವಾಯುನಾವೈ ಗೌತಮ ಸೂತ್ರೇಣಾಯಂ ಚ ಲೋಕಃ ಪರಶ್ಚ ಲೋಕಃ ಸರ್ವಾಣಿ ಭೂತಾನಿ ಸಂದೃಬ್ಧಾನಿ ಭವಂತೀತಿ. ಈ ಯಾಜ್ಞವಲ್ಕ್ಯರು ಆ ಗೌತಮನಿಗೆ ಹೇಳ್ತಾ ಹೋದಂತೆ ವಾಯುವನ್ನು ಸೂತ್ರ ಅಂತ ಕರೀತಾರೆ. ಸೂತ್ರ ನಾಮಕ ಅಂತ ಹಾಡಿದೆ ವಾಯುವಿನ ಕುರಿತು. ಯಾಕೆ ಸೂತ್ರ ಅಂದ್ರೆ ಹಗ್ಗ, ಒಂದು ಹಾರ, ಮಣಿಯ ಹಾರ, ರತ್ನಹಾರ, ಅದು ಸೂತ್ರವನ್ನೇ ಅವಲಂಬಿಸಿಕೊಂಡಿರ್ತದೆ. ಸೂತ್ರನಾದಂಥ ವಾಯುವಿನಲ್ಲಿ ಈ ಲೋಕ ಪರಲೋಕ ಎಲ್ಲಾ ಪ್ರಾಣಿಗಳು ಹೊಂದಿಕೊಂಡಿವೆ. ಹಾಗಾಗಿ ಈತನನ್ನು ಸೂತ್ರ ಅಂತ ಕರೀತಾರೆ. ವಾಯು ಸರ್ವಾಧಾರ ಆದ್ದರಿಂದ ಈ ಜಗತ್ತೆಲ್ಲವೂ ಕೂಡ ಅವನಲ್ಲಿ ನಿಂತ್ಕೊಂಡಿದೆ. ಇವನು ಒಂದು ವೇಳೆ ಶರೀರವನ್ನು ಬಿಟ್ಟು ಹೋದ್ರೆ ಅವೆಲ್ಲ ಆ ಸೂತ್ರ ಕಡಿದ ಮಣಿಗಳಂತೆ ಜಗತ್ತೆಲ್ಲವೂ ಕೂಡ ಅಸ್ತವ್ಯಸ್ತ ಆಗಿಬಿಡ್ತದೆ. ತಸ್ಮಾದ್ವೈ ಗೌತಮ ಪುರುಷಂ ಪ್ರೇತಮಾಹು ವಿಸ್ರಂಶಿತಾನಿ ಅಸ್ಯಾಂಗಾನೀತಿ ವಾಯುನಾ ಹಿ ಗೌತಮ ಸೂತ್ರೇಣ ಸಂದೃಬ್ಧಾನಿ ಭವಂತಿ ಏವಮೇತದ್ ಯಾಜ್ಞವಲ್ಕ್ಯ ಅಂತರ್ಯಾಮಿನಂ ಬ್ರೂಹಿ. ಆಗ ಗೌತಮರು ಇನ್ನಷ್ಟು ಕೇಳಿದ್ರಂತೆ ಯಾಜ್ಞವಲ್ಕ್ಯರನ್ನ, ಇದೆಲ್ಲ ನೀವು ಹೇಳಿದ ಸರಿಯೇ, ಅಂತರ್ಯಾಮಿ ಬಗ್ಗೆ ನಮಗೊಂದಿಷ್ಟು ಉಪದೇಶ ಮಾಡಿರಿ. ಅದಕ್ಕೊಂದು ಭಾಷ್ಯ ಇದೆ. ಸ್ಯೂತಂ ಜಗದಿದಂ ಯಸ್ಮಿನ್ ಸೂತ್ರಂ ವಾಯುರಸೌ ಸ್ಮೃತಃ ತಂಚಾಪಿ ಯಮಯೇದ್ಯಸ್ಮಾತ್ ಅಂತರ್ಯಾಮಿ ಹರಿಸ್ಮೃತಃ. ಜಗತ್ತು ಈ ವಾಯುವಿನಲ್ಲಿ ಆಶ್ರಯ ಪಡ್ಕೊಂಡಿದ್ದರಿಂದ ಅವನು ಸೂತ್ರ ಅಂತ ಅನಿಸ್ಕೊಂಡಿದ್ದಾನೆ. ಅವನಿಗೂ ನಿಯಾಮಕನಾದ್ದರಿಂದ ಹರಿ ತಂಚಾಪಿ ಯಮಯೇದ್ಯಸ್ಮಾತ್ ಅಂತರ್ಯಾಮಿ ಅಂತ ಶಬ್ದ. ಅಂತರ್ಯಾಮಿ ಅಂತಂದ್ರೆ ಆ ಸಂಗತಿನೇ ಎರಡು ಸಂಗತಿಗಳನ್ನ ಹೇಳ್ತದೆ. ಅಂತಹ ಅಂದ್ರೆ ಒಳಗಡೆ, ಹೃದಯ ಕಮಲದ ಒಳಗಡೆ. ಯಾಮಿ ಯಮ ಅಂತ ಧಾತು. ಆ ಯಮ ಅನ್ನೋ ಧಾತುವಿಗೆ ನಿಯಮನ ಮಾಡೋದು ಅಂತ ಅರ್ಥ, ಒಳಗಿದ್ದು ಕಂಟ್ರೋಲ್ ಮಾಡೋದು ಅಂತ ಅರ್ಥ. ಹಾಗೆ ತಂಚಾಪಿ ಯಮಯೇದ್ಯಸ್ಮಾತ್ ಅಂತರ್ಯಾಮಿ ಹರಿಸ್ಮೃತಃ. ಇದು ಅಂತರ್ಯಾಮಿಯಾದಂಥ ಗುರುಗಳ ಅಂತರ್ಯಾಮಿ, ಮುಖ್ಯಪ್ರಾಣ ಅಂತರ್ಯಾಮಿ ಅಂತ ಹೀಗೆಲ್ಲ ಅಂದ್ರೆ ಅವರು ಒಳಗಿದ್ದು ಅವರನ್ನು ನಮ್ಮನ್ನು ನಿಯಂತ್ರಣ ಮಾಡುವನು ಅಂತ ಅರ್ಥ. ಏನ್ ಹೇಳಿದೆ ಆ ಉಪನಿಷತ್ತು? ಮುಂದೆ ಯಾಜ್ಞವಲ್ಕ್ಯರ ಮಾತನ್ನು ಹೇಳ್ತದೆ. ಯಃ ಪೃಥಿವ್ಯಾಂ ತಿಷ್ಠನ್ ಪೃಥಿವ್ಯಾ ಅಂತರಃ ಯಂ ಪೃಥ್ವೀ ನ ವೇದ ಯಸ್ಯ ಪೃಥ್ವೀ ಶರೀರಂ ಯಃ ಪೃಥ್ವೀಂ ಅಂತರೋ ಯಮಯತಿ ಏಷತೆ ಆತ್ಮ ಅಂತರ್ಯಾಮ್ಯಮೃತಃ. ಪೃಥ್ವಿಯಲ್ಲಿದ್ದಾನೆ ಈ ಪರಮಾತ್ಮ, ಪೃಥ್ವಿಯಲ್ಲಿದ್ದಾನೆ, ಅವರಿಗಿಂತ ಭಿನ್ನನಾಗಿದ್ದಾನೆ. ಆದರೆ ಆ ಪೃಥ್ವಿಗೆ ಅದು ಗೊತ್ತಿಲ್ಲ. ಪೃಥ್ವಿಗೆ ತನ್ನೊಳಗಿರುವಂಥ ಭಗವಂತನ ಅರಿವೇ ಇಲ್ಲ. ಪೃಥ್ವಿಗೆ ಗೊತ್ತಿಲ್ಲ ಅಂದ್ರೆ ನಮ್ಮಂಥ ಸಾಮಾನ್ಯರಿಗೆ ಏನು ಗೊತ್ತಿರ್ಲಿಕ್ಕೆ ಸಾಧ್ಯ? ಆಗಲೇ ಪೃಥ್ವಿ ಅಂದ್ರೆ ಏನು? ಪೃಥ್ವಿ ಅಂತಂದ್ರೆ ಈ ಪೃಥ್ವಿ ಅಲ್ಲ, ಗರುಡಶೇಷರ ಗರುಡ ಮತ್ತು ಗರುಡನ ಪತ್ನಿಯರು ಅವರಿಗೆ ಪೃಥ್ವಿ ಅಂತ ಹೀಗೆ ಕರೀತಾರೆ. ಯಾಕಂದ್ರೆ ಒಂದು 10-12 ಮಾತುಗಳಿವೆ ಈ ಉಪನಿಷತ್ತಿನಲ್ಲಿ, ಈ ಭಾಗದಲ್ಲಿ
ಅದು ಒಂದು ತಾರತಮ್ಯವನ್ನು ಹೇಳ್ತದೆ, ಕೆಲವು ನಿರ್ದಿಷ್ಟ ದೇವತೆಗಳನ್ನು ಹೇಳ್ತದೆ. ಅದಕ್ಕಾಗಿ ಉಪನಿಷತ್ತಿನ ಮಾತುಗಳಿಗೆ ಅನುಸಾರವಾಗಿ ಅಲ್ಲಿ ಹಾಗೆ ಕರೀಬೇಕು. ಪೃಥಿವ್ಯಾಜ್ಯ ದೇವತಾಸ್ತು ದೇಹವದ್ಯದ್ವಶತ್ವತಃ. ಈ ದೇಹ ಈ ನಮ್ಮ ಕೈಯಲ್ಲಿದೆಯಲ್ಲ, ಈ ನಮ್ಮ ದೇಹ, ನಾವಿದನ್ನು ಬೇಕಾದಾಗ ಉಪಯೋಗ ಮಾಡ್ಕೋತೇವೆ, ಬೇಡಾದಾಗ ರೆಸ್ಟ್ ವಿಶ್ರಾಂತಿ ಕೊಡ್ತೇವೆ, ಇದನ್ನು ಬೇಕಾದಾಗ ತೊಳೆಯುತ್ತೇವೆ, ಬೇಕಾದಂಥ ವಸ್ತ್ರ ಆಭೂಷಣಗಳನ್ನು ತೊಡಸ್ತೇವೆ. ಹಾಗಾಗಿ ದೇಹ ಅಂದ್ರೆ ಏನು, ಯಾವುದು ನಮ್ಮ ವಶದಲ್ಲಿರ್ತದೋ, ನಮ್ಮ ಸುಖ ದುಃಖಗಳಿಗೆ ಆಶ್ರಯನೋ ಅದನ್ನು ದೇಹ ಅಂತ ಕರೀತಾರೆ. ಈ ದೇಹ ಜೀವನಿಗೆ ವಶ ಆಗಿರುವಂತೆ ಪೃಥ್ವಿ ಮೊದಲಾದ ದೇವತೆಗಳು ಪರಮಾತ್ಮನಿಗೆ ವಶರಾಗಿದ್ದಾರೆ, ವಿಷ್ಣು ಅವರೊಳಗಿದ್ದಾನೆ. ಹಾಗಾಗಿ ಅವರೆಲ್ಲರೂ ಕೂಡ ಆತನಿಗೆ ಶರೀರ ಅಂತ ಈ ರೀತಿಯಾಗಿ ಅರ್ಥ. ಅಲ್ಲಿ ಯಃ ಪೃಥಿವ್ಯಾಂ ತಿಷ್ಟನ್ ಪೃಥಿವ್ಯಾ ಅಂತರಃ ಎಂ ಪೃಥ್ವಿ ನ ವೇದ ಅಂತ ಬಂತಲ್ಲ. ಈ ಪೃಥ್ವಿ ಅಂತಂದ್ರೆ ಈ ಮಣ್ಣಿನ ಪೃಥ್ವಿ ಇದೆಯಲ್ಲ, ಗ್ಲೋಬ್, ಈ ಭೂಗೋಳ, ಈ ಭೂಗೋಳವನ್ನ, ಜಲ ಅಂದ್ರೆ ನೀರನ್ನ, ಬೆಂಕಿ ಅಂದ್ರೆ ಉರಿಯೋ ಬೆಂಕಿನ ಯಾಕೆ ತಗೊಳ್ಬಾರ್ದು ಅಂತಂದ್ರೆ ತಿಳಿಯೋ ಪ್ರಸಕ್ತಿಯೇ ಇಲ್ಲ ಅದಕ್ಕೆ. ನಾವು ನಮ್ಮ ಮನೆಯೊಳಗೆ ಹುಡುಗ ಇದ್ದಾನೆ, ಅವನಿಗೇನು ಸರಿಯಾಗಿ ಓದ್ತಿಲ್ಲ ಅವನು ಅಂತೀವಿ, ಮತ್ತೊಬ್ಬ ನೋಡಿ ಅವನು ಚೆನ್ನಾಗಿ ಓದ್ತಿದ್ದಾನೆ ಅಂತ ಅಂತೀವಿ. ನಮ್ಮ ಮನೆಯಲ್ಲಿ ಒಂದು ಗೋಡೆ ಇದೆ, ಗೋಡೆ ಓದ್ತಿಲ್ಲ, ಅದು ಗೋಡೆಗೆ ಅಜ್ಞಾನ ಇದೆ ಅಂತ ಯಾರು ಅನ್ನೋದಿಲ್ಲ. ಅದು ತಿಳಿಯೋ ಪ್ರಸಕ್ತಿನೇ ಇಲ್ಲ. ಆದ್ರಿಂದ ಬೆಂಕಿ ನೀರು ಈ ಶಬ್ದದಿಂದ ಜಡವನ್ನು ತಗೊಂಡ್ರೆ ತಿಳಿಯೋ ಪ್ರಸಕ್ತಿನೇ ಇಲ್ಲ. ಅದರಿಂದ ತಿಳಿದಿಲ್ಲ ಅಂತ ಹೇಳ್ಬೇಕು. ಯಾಕೆ ಅದರಿಂದಲೇ ಗೊತ್ತಾಗ್ತದೆ ಅದೊಂದು ಅಂತರ್ಯಾಮೇನು ಹೇಳ್ತದೆ. ಇಡೀ ಜಗತ್ತೆಲ್ಲ ಕಡೆ ಕೆಲವು ಸರಿ ಅಪೋಬ್ರುವನ್ ಅಂತ ಹೇಳ್ತದಂತು ವೇದ. ನೀರು ಮಾತಾಡಿತು, ಇದೆಲ್ಲ ಅಂತರ್ಯಾಮಿ ವಿವಕ್ಷಯ ಹೇಳಬೇಕು. ವೇದ ಬಹಳ ಅಲಂಕಾರಿಕವಂತ ಭಾಷೆಯನ್ನು ಬಳಸಿರ್ತದೆ. ಜಡವನ್ನು ಹೇಳುವಂತೆ ಕಾಣಿಸ್ತದೆ, ಅಂತರ್ಯಾಮಿಯನ್ನು ಹೇಳಿರ್ತದೆ. ಆ ಜಡದೊಳಗಿರುವಂತಹ ಒಬ್ಬ ದೇವತೆಯನ್ನು ಹೇಳ್ತದೆ, ಅವನೊಳಗಿರುವಂತಹ ದೇವತೆಯನ್ನು ಹೇಳ್ತದೆ. ಹಾಗಾಗಿ ಆಯಾ ದೇವತೆಗಳಿಗೂ ಕೂಡ ಪರಮಾತ್ಮನಿಗೆ ಗೊತ್ತಿಲ್ಲ ಅನ್ನೋದು ಸರಿ. ಯಾಕಂದ್ರೆ ಅವರು ಕೂಡ ಆ ಪರಮಾತ್ಮನಿಗೆ ಹೋಲಿಸಿದ್ರೆ ಅಲ್ಪಜ್ಞರು. ಪೃಥ್ವಿಯಾದಿ ದೇವತೆಗಳಲ್ಲಿ ಆತ ಇದ್ದಾನೆ ಅಂತ ಅವನನ್ನು ಹೀಗೆ ಕರೀತಾರೆ. ಅಂತಸ್ಥೋ ದೇವತಾನಾಂಚ ನವಿದುರಿಯಂಚ ದೇವತಾ ಪ್ರವಿಷ್ಠತ್ವಾ ದೇವತಾಸ್ಥಃ ಸ್ವೋಂತರಃ ಸ್ವವಶತ್ವತಃ. ತನಗೆ ತಾನೇ ಅಧೀನ, ಇನ್ನೊಬ್ಬರನ್ನ ನಿಯಂತ್ರಣದಲ್ಲಿ ಇಟ್ಕೋತಾನೆ, ತನ್ನನ್ನು ಮಾತ್ರ ಯಾರ ನಿಯಂತ್ರಣದಲ್ಲಿ ಕೂಡ ಆತ ಇಟ್ಟಿಲ್ಲ. ಹೀಗೆ ಆ ಭಗವಂತ ಒಳಗಿದ್ದು ಎಲ್ಲಾ ಜೀವಿಗಳಿಗೂ ಕೂಡ ಅತ್ಯಂತ ಪ್ರಿಯ. ಆ ಭಗವಂತನನ್ನು ಬಿಟ್ಟು ಇವರು ಯಾರು ಕೂಡ ಬದುಕಲಿಕ್ಕೆ ಸಮರ್ಥರಾಗೋದಿಲ್ಲ. ಹೀಗೆ ಅಲ್ಲಿ ಅದನ್ನೆಲ್ಲ ವರ್ಣನೆ ಮಾಡ್ತಾರೆ. ಇದು ಪೃಥಿವ್ಯಾಂ ತಿಷ್ಠನ್. ಮುಂದೆ ಯಹ ಅಪ್ಸು ತಿಷ್ಠನ್ ಅದ್ಭ್ಯ ಅಂತರಃ. ನೀರಿನಲ್ಲಿದ್ದಾನೆ, ನೀರಿಗಿಂತ ಭಿನ್ನ. ನೀರಿಗೆ ನನ್ನೊಳಗೆ ಇವನಿದ್ದಾನೆ ಅಂತ ಗೊತ್ತಿಲ್ಲ. ಅದ್ಯಾರು ನೀರು ಅಂದ್ರೆ ಜಲಾಭಿಮಾನಿ ವರುಣ. ಯಹ ಅಗ್ನೌ ತಿಷ್ಠನ್ ಅಗ್ನೇರಂತರಃ. ಅಗ್ನಿಯಲ್ಲಿದ್ದಾನೆ, ಅಗ್ನಿಗಿಂತ ಭಿನ್ನ. ಅಗ್ನಿಗೆ ಗೊತ್ತಿಲ್ಲ, ಅಗ್ನಿ ಅಂದ್ರೆ ಅಗ್ನಿ ಅಭಿಮಾನಿ ದೇವತೆ. ಯಹ ಅಂತರಿಕ್ಷೇ ತಿಷ್ಠನ್ ಅಂತರಿಕ್ಷಾದ ಅಂತರಃ. ಆಕಾಶದಲ್ಲಿದ್ದಾನೆ, ಆಕಾಶಕ್ಕಿಂತ ಭಿನ್ನ, ಆಕಾಶಕ್ಕೆ ಗೊತ್ತಿಲ್ಲ. ಅಂದ್ರೆ ಅಂತರಿಕ್ಷ ಅಂತ ಕರೆಸ್ಕೊಂಡಿರುವಂತಹ ರುದ್ರ ಮತ್ತು ವಾಯುವಿನ ಪತ್ನಿ ಅಂತ ಶುದ್ಧ ಬಗ್ಗೆ ಎಲ್ಲ ಅದೆಲ್ಲ ಯಾಕೆ ಹಾಗೆ ಅರ್ಥ ಮಾಡಬೇಕು, ಸದ್ಯ ಏನು ಬೇಡ. ಸುಮ್ಮನೆ ಯಾವ ದೇವತೆಗಳು ಕೂಡ ಅದು ಗೊತ್ತಿಲ್ಲ. ಯಹ ವಾಯು ತಿಷ್ಠನ್ ವಾಯುವರಂತರಃ ಎಂ ವಾಯು ನವೇದ. ವಾಯುವಿಗೆ ಗೊತ್ತಿಲ್ಲ ಇದು. ಎಲ್ಲಾ ಕಡೆ ಹೀಗೆ ಬಂತು. ಏಷತೆ ಅಂತರ್ಯಾಮಿ ಆತ್ಮ ಅಮೃತಃ. ಅಲ್ಲೆಲ್ಲ ಇದ್ದಾನಲ್ಲ, ಪೃಥ್ವಿಯಲ್ಲಿದ್ದಾನೆ, ವಾಯುವಿನಲ್ಲಿದ್ದಾನೆ, ಬೆಂಕಿಯಲ್ಲಿದ್ದಾನೆ, ನೀರಿನಲ್ಲಿದ್ದಾನೆ. ಆಯಾ ಯಾವ ದೇವತೆಗಳಿಗೂ ಕೂಡ ಅವನು ಇರುವು ಗೊತ್ತಿಲ್ಲ. ಅವನೇ ನಿನ್ನೊಳಗೂ ಇದ್ದಾನೆ. ಏಷತೆ ಅಂತರ್ಯಾಮಿ ಆತ್ಮ ಅಮೃತಃ. ನೀನು ನಾಶ ಹೊಂದುತ್ತೆ, ನೀನೊಳಗಿರುವಂತಹ ಅವನು ಮಾತ್ರ ನಾಶ ಹೊಂದೋದಿಲ್ಲ. ಯಹ ದಿವಿ ತಿಷ್ಠನ್. ಯಾರು ಆಕಾಶದಲ್ಲಿದ್ದಾನೆ, ದಿವಹ ಅಂತರಃ, ಆಕಾಶಕ್ಕಿಂತ ಆತ ಭಿನ್ನನಾಗಿದ್ದಾನೆ. ದ್ಯುನಾಮಕರಂತಹ ಸರಸ್ವತಿ ಉಮಾರಲ್ಲಿದ್ದಾನೆ, ಆದ್ರೆ ಅವ್ರಿಗೆ ಗೊತ್ತಿಲ್ಲ. ಆದಿತ್ಯ ತಿಷ್ಠನ್, ಸೂರ್ಯನಲ್ಲಿದ್ದಾನೆ, ದಿಗಭಿಮಾನಿ ದೇವತೆಗಳಲ್ಲಿದ್ದಾನೆ. ಎಸ್ ಚಂದ್ರತಾರಕೆ ತಿಷ್ಠನ್ ಚಂದ್ರತಾರಕಾದಂತರಃ. ಚಂದ್ರನಲ್ಲಿದ್ದಾನೆ. ಈ ಯಹ ಆಕಾಶೇ ತಿಷ್ಠನ್ ಆಕಾಶಾದಂತರಃ. ಇದು ಅಂತರಿಕ್ಷ ಅಂತ. ಅಂತರಿಕ್ಷ ಬೇರೆ, ಆಕಾಶ ಬೇರೆ. ಆಕಾಶಕ್ಕೆ ಅಭಿಮಾನಿ ದೇವತೆ ಅಂತ ಗಣಪತಿಯಲ್ಲಿದ್ದಾನೆ, ಗಣಪತಿಗಳಿಗೆ ಗೊತ್ತಿಲ್ಲ. ಯಹ ತಮಸಿ ತಿಷ್ಠನ್ ತಮಸಃ ಅಂತರಃ. ತಮೋ ಗುಣಕ ಅಭಿಮಾನಿ ಅಂತ ದುರ್ಗಾದೇವಿಯಲ್ಲಿದ್ದಾನೆ. ದುರ್ಗಾದೇವಿ ಆತ ನನ್ನೊಳಗಿದ್ದಾನೆ ಅಂತ ಬಲ್ಲಳು, ಆದ್ರೆ ಪೂರ್ಣ ಗೊತ್ತಿಲ್ಲ ಅವಳಿಗಷ್ಟೇ. ಲಕ್ಷ್ಮೀ ಆದ್ರಿಂದ ಅವಳಿಗೆ ಗೊತ್ತು, ಇವರಿಗಿರುವಂತ ಅಜ್ಞಾನ ಆಕೆಗಿಲ್ಲ ಇವರಿಗಿರೋ ರೀತಿಯಲ್ಲಿ. ಆದ್ರೆ ಅವಳಿಗೆ ಪೂರ್ಣ ಗೊತ್ತಿಲ್ಲ. ಯಹ ತೇಜಸ್ಸಿ ತಿಷ್ಠನ್ ತೇಜಸ್ವಂತರಃ. ತೇಜಸ್ಸಿನಲ್ಲಿದ್ದಾನೆ. ತೇಜಸ್ಸು ಅಂತಂದ್ರೆ ತೇಜೋ ನಾಮಕಾದ ಶ್ರೀಹರಿ ಹಿಂದೊಂದು ಕಡೆ ಬಂತು. ಅನ್ನಕ್ಕೆ ಅಭಿಮಾನಿ ದೇವತೆ ರುದ್ರ, ನೀರಿಗೆ ಅಭಿಮಾನಿ ದೇವತೆ ಮುಖ್ಯ ಪ್ರಾಣ, ತೇಜಸ್ಸಿಗೆ ಅಂದ್ರೆ ತುಪ್ಪ ಮೊದಲಾದವುಗಳಿಗೆ ಅಭಿಮಾನಿ ದೇವತೆ ಲಕ್ಷ್ಮಿ ಅಂತ ಹಿಂದ್ಕೊಂಡು ಕಡೆ ಬಂದಿತ್ತು. ಹೀಗೆ ಈ ಎಲ್ಲಾ ಕಡೆನೂ ಕೂಡ ಅವನ ಬಗ್ಗೆ ವರ್ಣನೆ ಮಾಡ್ತಾರೆ. ಅವನು ಮನಸ್ಸಿನಲ್ಲಿದ್ದಾನೆ, ತ್ವಕ್ನಲ್ಲಿದ್ದಾನೆ, ಶ್ರೋತ್ರದಲ್ಲಿದ್ದಾನೆ, ಚಕ್ಷುಸ್ಸಿನಲ್ಲಿದ್ದಾನೆ, ಪ್ರಾಣದಲ್ಲಿದ್ದಾನೆ,
ವಾಕ್ನಲ್ಲಿದ್ದಾನೆ, ವಿಜ್ಞಾನದಲ್ಲಿದ್ದಾನೆ, ರೇತಸ್ಸಿನಲ್ಲಿದ್ದಾನೆ. ಅವ್ರು ಯಾರಿಗೂ ಕೂಡ ಇವರಿದ್ದಾರೆ ಅಂತ ಗೊತ್ತಿಲ್ಲ. ಅದೃಷ್ಟೋದೃಷ್ಟ, ಪೂರ್ಣವಾಗಿ ಅವನನ್ನು ನೋಡ್ಲಿಕ್ಕೆ ಯಾರಿಗೂ ಆಗೋದಿಲ್ಲ. ಅಶ್ರುತ ಶ್ರೋತ, ಪೂರ್ಣವಾಗಿ ನಾನು ಹೇಳ್ತೀನಿ ನೀವು ಕೇಳ್ತೀರಿ ಅಂತ ಅದು ಸಾಧ್ಯ ಇಲ್ಲ ಅವನ ಬಗ್ಗೆ. ಸುಮ್ಮನೆ ನಮ್ಗೆ ಗೊತ್ತಿದ್ದಷ್ಟು ಹೇಳ್ತೀವಿ ಅನ್ಬೋದಷ್ಟೇ. ಆದರೆ ಅವನು ಮಾತ್ರ ಪೂರ್ಣವಾಗಿ ಎಲ್ಲವನ್ನೂ ನೋಡ್ತಾನೆ, ಪೂರ್ಣವಾಗಿ ಎಲ್ಲವನ್ನೂ ಕೇಳ್ತಾನೆ. ಅದು ಅವನ ಶಕ್ತಿಯಾಗಿದೆ. ಪೂರ್ಣವಾಗಿ ಬುದ್ಧಿ ನಿಲುಕದೇ ಇದ್ದವನು. ಇವನನ್ನು ಬಿಟ್ಟು ಸ್ವತಂತ್ರದ ಯಾರೂ ಕೂಡ ಇಲ್ಲ. ಅವನೇ ಅಂತರ್ಯಾಮಿಯಾಗಿ ನಿನ್ನೊಳಗಿದ್ದಾನೆ. ಏಷತೆ ಅಂತರ್ಯಾಮಿ ಆತ್ಮ ಅಮೃತಃ ಅತೋನ್ಯದಾರ್ಥಂ ತಥೋಹ ಉದ್ದಾಲಕ ಆರುಣಿ ಉಪರರಾಮ. ಪರಮಾತ್ಮ ಒಳಗಿದ್ದಾನಲ್ಲ, ಅವನು ಸುಖಿಯಾಗಿರ್ತಾನೆ. ಅವನನ್ನು ಬಿಟ್ಟು ಜಗತ್ತೆಲ್ಲವೂ ಕೂಡ ದುಃಖಿ. ಅಥವಾ ಅನ್ಯದ ಆರ್ತಂ, ದುಃಖಕ್ಕೆ ಅಧೀನವಾಗಿದೆ, ಬಂಧನಕ್ಕೆ ಅಧೀನ ಆಗಿದೆ. ಹೀಗೆ ಪೃಥಿವ್ಯಾದ್ಯ ದೇವತಾಸ್ತು ದೇಹವದ್ಯದ್ವಶತ್ವತಃ. ಪೃಥ್ವಿ ಮೊದಲಾದ ಎಲ್ಲವೂ ಕೂಡ ಆತನಿಗೆ ದೇಹ ಇದ್ದಂತೆ. ಆ ದೇಹ ಇದ್ದಂತೆ ಅನ್ನೋದನ್ನೇ ಪ್ರತಿಮೆ ಇದ್ದಂತೆ ಅಂತ ದಾಸರಿಂದ ಹೇಳಿದರು. ಅದಕ್ಕಾಗಿ ಆ ಪೃಥ್ವಿ ಮೊದಲಾದ ಪಂಚಭೂತಗಳು, ಈ ಜಗತ್ತೆಲ್ಲವೂ ಕೂಡ ಆತನ ಪ್ರತಿಮೆ. ಚೇತನ ಜಡ ಎಲ್ಲವೂ ಆತನ ಪ್ರತಿಮೆ. ಅದು ಪ್ರತಿಮೆ ಅಂತ ನಾವು ತಿಳ್ಕೊಳ್ಬೇಕಷ್ಟೆ. ತಿಳ್ಕೊಂಡು ಆ ಮೂಲಕ ಆತನನ್ನು ಉಪಾಸನೆ ಮಾಡಬೇಕಷ್ಟೆ. ಹೀಗೆ ಉಪಾಸನೆ ಮಾಡಿದರೆ ನಾವು ಆತನನ್ನು ಪಡ್ಕೊಳ್ಬಹುದು. ಇದು ಸಮೂಹಕ್ಕೊಳಗಾಗದೆ ಪೂಜಿಸು ಸರ್ವನಾಮಕನ. ನಾವು ಶಾಸ್ತ್ರ ಓದಿದವರಲ್ಲ, ಅಜ್ಞಾನಿಗಳು ಅನ್ನುವಂಥ ಇತ್ಯಾದಿ ಯಾವ ರೂಪವಂತ ಕೀಳರಿಮೆಯೂ ನಾವು ಬೇಕಾಗಿಲ್ಲ. ಭಗವಂತ ಎಲ್ಲರಿಗೂ ಪ್ರತಿಮೆಗಳನ್ನು ಕೊಟ್ಟಿದ್ದಾನೆ. ಸತಿ ಸುತ ಮೊದಲಾದ ಪ್ರತಿಮೆಗಳನ್ನು. ಆ ಪ್ರತಿಮೆಗಳನ್ನು ಅವನು ಕೊಟ್ಟಿದ್ದರಿಂದ ನಾವು ಅವನ ಅರ್ಚಕರು ಅಂತ ಹೀಗೆ ತಿಳಿದುಕೊಂಡು ಆ ಮೂಲಕ ನಮ್ಮ ಒಂದು ಜೀವನ, ಐಹಿಕ ಜೀವನ, ಪಾರತ್ರಿಕ ಜೀವನ ಇದೆಲ್ಲವನ್ನು ಕೂಡ ಸುಗಮ ಮಾಡಿಕೊಳ್ಬೇಕು ಅಂತ ಆ ಪದ್ಯದ ಅರ್ಥ. ಅದನ್ನು ಬೃಹದಾರಣ್ಯಕ ಭಾಷ್ಯಕ್ಕೆ ಅನುಸಾರವಾಗಿ ಹೇಳೋದೊಂದು ಬಾಕಿ ಉಳಿದಿತ್ತು. ಅದನ್ನು ಇವತ್ತಿನ ದಿವಸ ಹೇಳಿದೆ. ಇನ್ನು 104ನೇ ಪದ್ಯವನ್ನು ಇವತ್ತು ನಾವು ಶ್ರವಣ ಮಾಡಬೇಕು. ಅಪಗತಾಶ್ರಯ ಎಲ್ಲರೊಳಗಿದ್ದು ಉಪಮ ನೆನಿಪನು ಅನುಪಮ ರೂಪನು ಶಫರಕೇತನ ಜನಕ ಮೋಹಿಪ ಮೋಹಕನ ತೆರದಿ ತಪನ ಕೋಟಿ ಸಮಪ್ರಭಾಸಿತ ವಪುವೆನಿಪ ಕೃಷ್ಣಾದಿ ರೂಪಕ ದ್ವೀಪಗಳಂತೆ ಉಂಡು ಉಣಿಪ ಸರ್ವತ್ರದಲ್ಲಿ ನೆಲೆಸಿದ್ದು ಅಂತಿದೆ. ಅಲ್ಲೇನಿದೆ? ನೆಲೆಸಿದ್ದು. ಅಪಗತಾಶ್ರಯ, ಎಲ್ಲರಿಗೂ ಇವನು ಆಶ್ರಯ ಕೊಟ್ಟಿದ್ದಾನೆ. ಅದು ಇವನು ಮಾತ್ರ ಯಾರನ್ನೂ ಅವಲಂಬಿಸಿಲ್ಲ. ಅಪಗತಾಶ್ರಯ, ಎಲ್ಲರೊಳಗಿರ್ದು, ಪ್ರತಿಯೊಂದು ಜಗತ್ತಿನೊಳಗೂ ಆತ ಇದ್ದಾನೆ. ಉಪಮ ಇನಿಪನು, ಅವನಿಗೆ ಹೋಲಿಕೆಗಳಿವೆ. ಪುಂಡರೀಕಾಕ್ಷ ಅಂತ ಕರೀತಾರೆ. ಅವನ ಕಣ್ಣುಗಳನ್ನು ಕಮಲದಂತೆ ಇದ್ದದ್ದು ಅಂತ ಕರೀತಾರೆ. ಅವನ ಕಾಲುಗಳನ್ನು ಕಮಲದಂತೆ ಇದ್ದದ್ದು ಅಂತ ಕರೀತಾರೆ. ಹೀಗೆ ನಾನಾ ರೀತಿಯಾದಂಥ ಹೋಲಿಕೆಗಳನ್ನು ಅವನಿಗೆ ಕೊಡ್ತಾರೆ. ಉಪಮನು ಎನಿಪನು ಅನುಪಮ ರೂಪನು. ಆದರೆ ಪೂರ್ಣವಾಗಿ ಹೀಗೆ ಆ ಪರಮಾತ್ಮನ ಇದೆ, ಶರೀರ ಇದೆ, ಪರಮಾತ್ಮ ಸ್ವರೂಪ ಹೀಗೆ ಇದೆ ಅಂತ ಯಾರು ಕೂಡ ಹೋಲಿಸಿ ತಿಳ್ಕೊಳ್ಳಾರರು. ಶಫರಕೇತನ ಜನಕ, ಶಫರ ಅಂದರೆ ಮೀನಕೇತನ ಅಂದರೆ ಮನ್ಮಥ. ಆ ಮನ್ಮಥನಿಗೆ ಇವನು ಜನಕ. ಶಫರಕೇತನ ಜನಕ ಮೋಹಿಪ ಮೋಹಕನ ತೆರದಿ. ಈ ಜಗತ್ತೆಲ್ಲವನ್ನು ಕೂಡ ಆತ ಸಮೂಹಕ್ಕೊಳಪಡಿಸಿದ್ದಾನೆ. ಮೋಹಕನಂತೆ ಒಬ್ಬ ಇಂದ್ರಜಾಲ ಬೀಸ್ತಿರ್ತಾನೆ ಎಲ್ಲ ಕಡೆ. ಇಂದ್ರಜಾಲ ಬೀಸಿ ಜನರನ್ನು ಭ್ರಾಂತರನ್ನಾಗಿ ಮಾಡ್ತಿರ್ತಾನಲ್ಲ, ಆ ರೀತಿಯಾಗಿ ಇಡೀ ಜಗತ್ತನ್ನು ಆತ ಮೋಹಕ್ಕೊಳಪಡಿಸಿದ್ದಾನೆ. ತಪನ ಕೋಟಿ ಸಮಪ್ರಭ, 1000 ಕೋಟಿ ಸೂರ್ಯರಿಗೆ ಸಮಾನವಾದಂಥ ಕಾಂತಿ ಇದ್ದವನವನು. ತಪನ ಅಂದರೆ ಸೂರ್ಯರು. ತಪನ ಕೋಟಿ ಸಮಪ್ರಭ ಅಸಿತ ವಪುವೆನಿಪ. ಅಸಿತ ಅಂದರೆ ಕಪ್ಪಾದಂಥದ್ದು. ಆ ಕಪ್ಪಾದಂತಹ ಶರೀರ ಇದ್ದವನು. ಕೃಷ್ಣಾದಿ ರೂಪಕ, ಅವನಿಗೆ ಕೃಷ್ಣ, ರಾಮ ಮೊದಲಾದಂಥ ಅನೇಕ ಅವತಾರಗಳು ಕೂಡ ಇವೆ. ಇನ್ನು ಆ ಕೃಷ್ಣಾದಿ ರೂಪಕ ಅಂತಂದರೆ ಒಂದು ಬೇರೆ ಅರ್ಥನೂ ಕೂಡ ಹೇಳ್ಬೋದು. ಈ ಭಗವಂತ ಕೆಲವೊಂದು ಬಾರಿ ಕಪ್ಪಾದ ರೂಪ, ಕೆಲವೊಂದು ಬಾರಿ ಸೂರ್ಯನಂತೆ ಹೊಳೆಯುವ ರೂಪ, ಕೆಲವೊಂದು ಬಾರಿ ಕೆಂಪು ಬಣ್ಣ, ಪರಶುರಾಮ ಮೊದಲಾದ ರೂಪಗಳು ಕೆಂಪು ಬಣ್ಣ, ಮತ್ತು ಈ ಕೃಷ್ಣ ಮೊದಲಾದ ರೂಪಗಳು ಕಪ್ಪು ಬಣ್ಣ. ತಂತ್ರಸಾರದಲ್ಲಿ ಅಂಥದ್ದೊಂದು ಪದ್ಯ ಇದೆ. ಹರಿರ್ನೀಲ ಸಿತಃ ಪಿಂಗ ಲೋಹಿತಶ್ಚಾತ್ರ ಕೇಶವ ಪ್ರದ್ಯುಮ್ನಾದಿ ಸ್ವರೂಪೇಣ ಧ್ಯೇಯ ಸಿದ್ಧಿಮಭೀಪ್ಸತ ಅಂತ.
ಹಸಿರು ಬಣ್ಣದವನು, ನೀಲಿ ಬಣ್ಣದವನು, ಬಿಳಿ ಬಣ್ಣದವನು, ಪಿಂಗ ಅಂದರೆ ಸ್ವಲ್ಪ ಹಳದಿ ಬಣ್ಣ ಮತ್ತು ಕೆಂಬಣ್ಣ ಮಿಶ್ರಿತನಾದವನು, ಲೋಹಿತಶ್ಚಾತ್ರ ಕೇಶವ, ಈ ಕೃಷ್ಣಾದಿ ರೂಪಕ ಕಪ್ಪು ಮೊದಲಾದಂಥ ಅನೇಕ ರೂಪ ಇದ್ದವನು. ಅದಕ್ಕಾಗಿ ಕೃಷ್ಣಾದಿ ರೂಪಕ ಅಂತ ಅವನನ್ನು ಕರೆದರು. ಕೃತಂ ತ್ರೇತಾ ದ್ವಾಪರಂಚ ಕಲಿರಿತ್ಯೇಷು ಕೇಶವ ನಾನಾ ವರ್ಣಾಭಿಧಾಕಾರ ನಾನೈವ ವಿಧಿನೇಜ್ಯತೆ ಅಂತ ಭಾಗವತದಲ್ಲೂ ಬಂದಿದೆ. ಈ 4 ಯುಗಗಳಲ್ಲಿ, ಅದು ಹಿಂದೊಂದ್ಸರಿ ಹೇಳಿದ್ದೆ, ಈ ಹಿಂದಿನ ಸಂಧಿ ಅಥವಾ ಅದ್ರ ಹಿಂದಿನ ಸಂಧಿಯಲ್ಲಿ ನನಗೆ ನೆನಪಿದೆ. ಇದು ಶ್ವೇತ ರೂಪ ಒಂದು, ಕೃತಯುಗದಲ್ಲಿ ಒಂದು ರೂಪ, ಮತ್ತು ತ್ರೇತಾಯುಗದಲ್ಲಿ ಕೆಂಪು ರೂಪ, ಮತ್ತು ದ್ವಾಪರಯುಗದಲ್ಲಿ ಒಂದು ರೂಪ, ಕಲಿಯುಗದಲ್ಲಿ ಒಂದು ರೂಪ ಅಂತ ಹೀಗೆಲ್ಲ ಹೇಳಿದ್ದೆ. ನಾನಾ ವರ್ಣಗಳಿಂದ ನಾನಾ ಆಕಾರಗಳಿಂದ ಅವನು ವಾಚ್ಯನಾಗಿದ್ದಾನೆ. ಅಲ್ಲಿ ಯಾವುದೊಂದು ಕೃತಯುಗದಲ್ಲಿ ಯಾವುದೊಂದು ರೂಪದಲ್ಲಿ ಯಜ್ಞನಾಮಕನ ಅಂತ ಭಗವಂತ ಕೈಯಲ್ಲಿ ಸುರುಗಳನ್ನು ಹಿಡ್ಕೊಂಡು ವಾಚ್ಯನಾಗಿರ್ತಾನೆ ಅಂತ ಹೇಳಿದ್ದೆ. ಅದೆಲ್ಲ ಈ ಭಾಗವತ ಮತ್ತು ಭಾಗವತ ತಾತ್ಪರ್ಯದ ಹಿನ್ನೆಲೆಯಲ್ಲಿ ಹೇಳಿದ್ದೆ. ಅದು ಈ ಪ್ರಾಯ ಈ ಹಿಂದಿನ ಸಂಧಿ ಅಸ್ಪಷ್ಟವಾಗಿ ನೆನಪಿದ್ದಂತೆ. ಕೃಷ್ಣಾದಿ ರೂಪಕ ದ್ವೀಪಗಳಂತೆ ಉಂಡು ಉಣಿಪ ಸರ್ವತ್ರದಲ್ಲಿ ನೆಲೆಸಿದ್ದು. ಇಲ್ಲೊಂದು ಕಡೆ ದ್ವೀಪಗಳಂತೆ ಉಂಡು ಉಣಿಪ ಅಂತಿದೆಯಲ್ಲ, ದ್ವೀಪ ಅಂದ್ರೆ ಆನೆ. ಆನೆಗಳಂತೆ ಎಲ್ಲಾ ಕಡೆ ಇವನಿದ್ದಾನೆ, ತಾನು ಉಂಡು ಇತರರಿಗೆ ಉಣಿಸ್ತಾನೆ ಅಂತ ಹೀಗೆ ಅನುವಾದ ಮಾಡಿದ್ದಾರೆ. ಅದು ಅನುವಾದ ಸ್ವಲ್ಪ ಕೆಲವು ಸರಿ ಭ್ರಾಂತಿ ಕಾರಣ ಕಾಣಿಸ್ತದೆ. ಅನುವಾದ ಮಾಡಿದ ತಪ್ಪೇನಿಲ್ಲ. ಆನೆ ಎಲ್ಲಾ ಕಡೆ ಹೇಗಿದೆಯೋ ಹಾಗೆ ಇವನು ಕೂಡ ಇದ್ದಾನೆ, ಜನರಿಗೆ ಉಣಿಸ್ತಾನೆ ಮತ್ತೆ ತಾನೂ ಉಣ್ತಾನೆ. ಅದು ಬರಿಬೇಕಾದದ್ದು ಆನೆಗಳಂತೆ ತಾನುಂಡು ಇತರರಿಗೆ ಉಣಿಸುವನು ಅಂತ. ಎಲ್ಲಾ ಕಡೆ ತಾನಿದ್ದಾನೆ. ಆನೆಗಳಂತೆ ಸರ್ವತ್ರದಲ್ಲಿ ನೆಲೆಸಿ ಅನ್ನೋದು ಹೀಗಾಗಬೇಕಾಗಿತ್ತು. ಸರ್ವತ್ರದಲ್ಲಿ ನೆಲೆಸಿ ಆನೆಗಳಂತೆ ತಾನುಂಡು ಇತರರಿಗೆ ಉಣಿಸುವನು ಅಂತ ಹೀಗಾಗಬೇಕಾಗಿತ್ತು. ಅದು ಸ್ವಲ್ಪ ಅನುವಾದ ಮಾಡುವ ವ್ಯತ್ಯಾಸ ಆಗಿದೆ ಅಷ್ಟೇ. ದಾಸರಂತೂ ಅದನ್ನು ಸರಿಯಾಗಿ ಹೇಳಿದ್ದಾರೆ. ದ್ವೀಪಗಳಂತೆ ಉಂಡು ಉಣಿಪ ಸರ್ವತ್ರದಲ್ಲಿ ನೆಲೆಸಿದ್ದು. ದ್ವೀಪ ಅಂತ ಆನೆಗೆ ಯಾಕೆ ಕರೀತಾರೆ ಅಂದ್ರೆ, ಅದು 2 ಸರಿ ಕುಡಿತದಂತ ಆನೆ. ನಾವು ಒಂದೇ ಸರಿ ಕುಡಿತೇವೆ. ಹೇಗೆ ಒಂದೇ ಸರಿ ಕುಡಿತೇವೆ ಅಂತಂದ್ರೆ, ಒಂದು ತಂಬಿಗೆಯನ್ನು ಒಂದು ಲೋಟವನ್ನು ಕೈಯಲ್ಲಿ ತಗೊಂಡ್ರೆ ಅದನ್ನು ಬಾಯಿಗೆ ಹಚ್ಚಿಯೋ ಅಥವಾ ಬಾಯಿಗೆ ಹಚ್ಚದೆಯೋ ಮೇಲೆ ಎತ್ತರಿಸಿ ಅದನ್ನು ಕುಡಿದು ಮುಗಿಸ್ತೇವೆ. ಇದು ಒಂದೇ ಬಾರಿ ಕುಡಿಯೋದು. ಆನೆ ಒಂದು ಬಾರಿ ಸೊಂಡಲಿಂದ ಕುಡಿತದೆ, ನೀರನ್ನೆಲ್ಲ ಹೀರ್ಕೊಂಡು ಅದನ್ನು ಆಮೇಲೆ ಬಾಯಿಗೆ ತಗೊಂಡು ಹೋಗ್ತದೆ. ಹೀಗೆ ಆನೆ ಅಂತ ಪರಮಾತ್ಮ, ಅವನು ಒಂದು ಬಾರಿ ತಾನು ಉಂಡು ಆ ಮೂಲಕ ಒಳಗಿರುವಂತ ಆಮೇಲೆ ತನ್ನ ಅಧೀನರಾದಂತಹ ಈ ಜೀವರಿಗೆ ಉಣಿಸ್ತಾನೆ. ಇದು ಅದರ ಅರ್ಥ. ಮತ್ತಲ್ಲಿ ಆನೆ ಅಂತ ಉದಾಹರಣೆ ಯಾಕೆ ಕೊಟ್ಟರು ಅಂತಂದ್ರೆ, ಆನೆ ಸರ್ವತಂತ್ರ ಸ್ವತಂತ್ರ, ಅದು ತೀರಾ ಬಹಳ ಉಚ್ಛೃಂಖಲ ಪ್ರವೃತ್ತಿ ಸ್ವಭಾವ, ಉಚ್ಛೃಂಖಲ ಪ್ರವೃತ್ತಿ ಪ್ರಾಣಿ ಈ ಆನೆ ಅಂತ ನಾವು. ಅದಕ್ಕಾಗಿ ಒಂದೊಂದು ಬಾರಿ ಸೊಂಡಿಲಿಂದ ನೀರಿನೆಲ್ಲ ಹೀರ್ಕೊಂಡು ಬಾಯಿ ತಗೊಂಡು ಹೋದ್ರೂ ಹೋಯ್ತು, ಇಲ್ಲದೇ ಇದ್ರೆ ಸೊಂಡಿಲಿಂದ ತಗೊಂಡು ಹೀರ್ಕೊಂಡು ಬಿಸಾಡಿದ್ರು ಬಿಸಾಡಿತೆ. ಆ ಅರ್ಥ ಇದೆ ಅಲ್ಲೇ. ಪರಮಾತ್ಮ ನಿಮ್ಗೆ ಉಣಿಸ್ತಾನೆ ಅಂತ ಖಾತ್ರಿ ಇಲ್ಲ, ತಾನು ಉಣ್ತಾನೆ ಖಾತ್ರಿ. ನಿಮಗೆ ಉಣ್ಣೋ ಭಾಗ್ಯ ಇಲ್ಲದೆ ಇದ್ರೆ ತಾನು ಅದನ್ನು ಹೀರಿ ಕೂಡ ಬಿಸಾಕಿಬಿಡ್ತಾನೆ, ನಿಮಗೇನು ಇಲ್ಲದಂತೆ ಮಾಡ್ತಾನೆ. ಇಂಥ ದೌರ್ಭಾಗ್ಯ ಕೆಲವು ಸರಿ ನಮ್ದು ಇರ್ತದೆ. ಅದಕ್ಕೆ ಆನೆಯನ್ನು ಉದಾಹರಣೆ ಕೊಡ್ತಾರೆ. ದ್ವೀಪಗಳಂತೆ ಉಂಡು ಉಣಿಪ ಅಂದ್ರೆ ಆನೆ 2 ಸರಿ ಕುಡಿತದೆ. ಈ ಪರಮಾತ್ಮ 2 ಸರಿ ಎಲ್ಲಿ ಕುಡಿತಾನೆ ಅಂತಂದ್ರೆ, ಅಂದ್ರೆ ಒಂದು ತನ್ನ ರೂಪದಿಂದ ತಾನು ಕುಡಿತಾನೆ, ಒಳಗಿರುವ ಒಂದು ತನ್ನ ಮೂಲ ರೂಪದಿಂದ. ಇನ್ನೊಂದು ಆ ಬಿಂಬ ರೂಪದಿಂದ ಜೀವ ಕುಡಿಯುವಾಗಲೂ ಇವನೇ ಬೇಕಲ್ಲ. ಹಾಗಾಗಿ 2 ರೂಪದಿಂದಲೂ ಕುಡಿಯುವವನು ಅವನೇ, ಹೊರಗಿರುವ ರೂಪದಿಂದ ಒಳಗಿರುವಂತಹ ರೂಪದಿಂದ. ಹೀಗೆ ಅವನನ್ನು ದ್ವೀಪಗಳಂತೆ ಬಹುವಚನ ಕೊಟ್ಟರು. ಯಾಕೆಂದ್ರೆ ನಿಮ್ಮಲ್ಲೊಂದು ರೂಪ, ನನ್ನಲ್ಲೊಂದು ರೂಪ, ಅವರಲ್ಲೊಂದು ರೂಪ, ಇವರಲ್ಲೊಂದು ರೂಪ. ಹೀಗೆ ಆನೆಯಂತೆ ಆನೆಗಳಂತೆ ಈ ಪರಮಾತ್ಮನ ರೂಪ ಎಲ್ಲ ಕಡೆ ಒಬ್ಬೊಬ್ಬರಲ್ಲಿ ಒಂದೊಂದಿದೆ. ಇದ್ದು ಆನೆಯಂತೆ ತಾನು ಉಂಡು ಇತರರಿಗೆ ಆತ ಉಣಿಸ್ತಾ ಇದ್ದಾನೆ. ಇದು ಆತನ ಮಹಿಮಾ. ಅಡವಿಯೊಳು ಬಿತ್ತದಲೇ ಬೆಳೆದಿಹ ಗಿಡದ ಮೂಲಿಕೆ ಸಕಲ ಜೀವರ ಒಡಲೊಳಿಪ್ಪ ಆಮಯವ ಪರಿಹಾರಗೈಸುವಂದದಲ್ಲಿ ಜಡದ ಸಂಭವ ಜನಕ ತ್ರಿಜಗದ್ವಡೆಯ ಸಂತೈಸೆನಲು ಅವರಿದ್ದೆಡೆಗೆ ಬಂದೊದಗುವನು ಭಕ್ತರ ಭಿಡೆಯ ನೀರದಲೇ. ಭಕ್ತರು ಕಂಡ್ರೆ ಭಾರಿ ಭಿಡೆ ಅಂತ ಅವನಿಗೆ. ಕರೆದಿದ್ದಾರಲ್ಲ, ಹೋಗ್ಲೇಬೇಕಿನ್ನ, ಹೋಗದೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೊರಟೇ ಬಿಡ್ತಾನೆ. ಹೇಗೆ ಉದಾಹರಣೆ ಕೊಡ್ತಾರೆ, ಕಾಡಿನಲ್ಲಿ ಒಂದು ಗಿಡ ಮೂಲಿಕೆ ಬೆಳೆದಿರ್ತದೆ, ಯಾರೂ ಅದನ್ನು ಬಿತ್ತಿರೋದಿಲ್ಲ ಅಲ್ಲಿ ಹೋಗಿ. ಆದರೆ ಯಾರೋ ಒಬ್ಬ ಬಲ್ಲವನು ಅದು ಕಾಡಿನಿಂದ ತಂದು ನಾಡಿನ ಜನರಿಗೆ ಔಷಧ ಮಾಡಿ ಕೊಡ್ತಾನೆ. ಅದು ನಮ್ಮ ಹೊಟ್ಟೆ, ನಮ್ಮ ಎದೆ, ನಮ್ಮ ಶರೀರದೊಳಗಿರುವಂಥ ರೋಗಗಳೆಲ್ಲ ಗುಣಪಡಿಸ್ತದೆ. ಅದರಂತೆ ನಾವು ಆ ಪರಮಾತ್ಮನನ್ನು ಪ್ರಾರ್ಥಿಸಿದ್ರೆ ಅವನು ಬಂದು ಒದಗ್ತಾನೆ, ಕಾಡಿನಿಂದ ಬಂದು ಒದಗ್ತಾನೆ. ಅದು ಹೇಗೆ ಅಂತಂದ್ರೆ ಅವನೇನು ಪ್ರಾರ್ಥಿಸ್ಬೇಕು? ಚತುರ್ಮುಖ ಬ್ರಹ್ಮನ ತಂದೆಯೇ
ಮೂರು ಲೋಕದ ಸ್ವಾಮಿಯೇ ನಮ್ಮನ್ನು ಪಾಲಿಸುವಂತ ಪ್ರಾರ್ಥನೆ ಮಾಡಿದರೆ ಭಕ್ತರು ಪ್ರಾರ್ಥನೆ ಮಾಡಿದ್ದಾರಲ್ಲ ಅಂತ ದಾಕ್ಷಿಣ್ಯ ಮೀರದೆ ಅವ್ರು ಇದ್ದಲ್ಲಿ ಬಂದೇ ಬಿಡ್ತಾನ ಅವನು. ಆ ಔಷಧದಂತೆ ಈತ. ಅಡವಿಯೊಳು ಬಿತ್ತದಲೇ ಬೆಳೆದಿಹ. ಅಡವಿಯೊಳಗೆ ಯಾರೂ ಬಿತ್ತಿಲ್ಲ, ಅದನ್ನ ಬಿತ್ತದೇನೆ ಆ ಔಷಧ ಬೆಳೆದಿದೆ. ಏನದು? ಗಿಡದ ಮೂಲಿಕೆ. ಸಕಲ ಜೀವನ ಒಡಲೊಳು ಇಪ್ಪ ಆಮಯವ. ಒಡಲು ಅಂದ್ರೆ ಹೊಟ್ಟೆ, ಶರೀರ. ಅದರೊಳಗೆ ಇಪ್ಪ ಇರುವಂತಹ ಆಮಯ ಅಂದ್ರೆ ರೋಗ. ಅದನ್ನ ಪರಿಹಾರ ಗೈಸುವಂದದಲ್ಲಿ ಅದನ್ನು ಪರಿಹಾರ ಮಾಡ್ತದೆ. ಹಾಗೆ ಜಡಜ ಅಂದ್ರೆ ಜಡ ಅಂದ್ರೆ ನೀರು, ಜಡಜ ಅಂದ್ರೆ ಕಮಲ, ಕಮಲ ಸಂಭವ ಅಂದ್ರೆ ಚತುರ್ಮುಖ ಬ್ರಹ್ಮ. ಅವನ ಜನಕನೇ, ತ್ರಿಜಗದ್ವಡೆಯನೇ, ಸಂತೈಸಬಾರೋ ಅಂತ ಕರೆದ್ರೆ ಅವರಿದ್ದೆಡೆಗೆ ಬಂದು ಒದಗುವನು. ಬಂದು ಅಲ್ಲಿ ಆ ಕ್ಷಣದಲ್ಲಿ ಬಂದು ತಲುಪ್ತಾನೆ. ಭಕ್ತರ ಬಿಡೆ ಮೀರದಲೇ. ಯಾತೇ ರುದ್ಧ ಶಿವಾತನು ಶಿವ ವಿಶ್ವಾಹ ಭೇಷಜೀಹಿ. ನಿನ್ನ ಸ್ವರೂಪ ಏನಿದೆಯಲ್ಲ ಅದೊಂದು ದೊಡ್ಡ ಔಷಧ ಇದ್ದಂತೆ ಅಂತ ರುದ್ರಾಧ್ಯಾಯ ಭಗವಂತನ ವರ್ಣನೆ ಮಾಡಿದೆ. ಹಾಗೆ ಭಗವಂತನೇ ಒಂದು ದೊಡ್ಡ ಔಷಧ. ಔಷಧಂ ಜಾಹ್ನವೀತೋಯಂ ವೈದ್ಯೋ ನಾರಾಯಣೋ ಹರಿಹಿ. ಅವನೇ ವೈದ್ಯ, ಅವನೇ ಔಷಧ. ಅಡವಿಯೋಳು ಅಂದ್ರೆ ಅಡವಿಯಲ್ಲಿ ಔಷಧ ಬೆಳೆದಿರ್ತದೆ. ಈ ಪರಮಾತ್ಮನನ್ನು ಔಷಧಕ್ಕೆ ಹೋಲಿಸಿದ್ದಾರೆ. ಅದು ಅಡವಿ ಅಂದ್ರೆ ಯಾವುದು ಅಂದ್ರೆ ಶಾಸ್ತ್ರ ಅಂದ್ರೆ ದೊಡ್ಡ ಅಡವಿ. ಶಾಸ್ತ್ರ ಅನ್ನುವಂಥ ದೊಡ್ಡ ಗೊಂಡಾರಣ್ಯ ಅಲ್ಲಿ ಬೆಳೆದಿದೆ. ನಮ್ಮಂಥವ್ರಿಗೆ ಹೋಗಿ ತರಬೇಕು ಅಂತ ಗೊತ್ತೂ ಆಗೋದಿಲ್ಲ. ಗಿಡಮೂಲಿಕೆಗಳೆಲ್ಲ ಅಪರಿಚಿತ ಗಿಡಮೂಲಿಕೆ. ಯಾವ ಪ್ರಾಣಿ ಯಾವ ಗಿಡಮೂಲಿಕೆ ಅಂತ ತಿಂತದೋ, ಮುಂಗುಸಿ ಆ ಹಾವಿನ ಕಡಿತ ತನಗೇನೂ ಆಗಬಾರ್ದು ಅಂತ ಏನು ಗಿಡಮೂಲಿಕೆ ತಿಂತದೋ, ಆನೆ ಅಷ್ಟೆಲ್ಲ ಕಬ್ಬು ತಿಂದು ಕೂಡ ಅದಕ್ಕೆ ಸಕ್ಕರೆ ರೋಗ ಬರಬಾರ್ದು ಅಂತ ಮಧುನಾಶಿನಿ ಅಂತ ಒಂದು ತೊಪ್ಪಲನ್ನು ತಿಂತದೆ ಅಂತ ಹೇಳ್ತಾರೆ. ಈ ಥರ ನಾನಾ ಥರದ ತೊಪ್ಪಲುಗಳನ್ನ ನಾವು ಕೇಳ್ತೇವೆ. ಅದು ನಮ್ಗೆ ಯಾವುದು ಗೊತ್ತಿಲ್ಲ. ಅದು ಎಲ್ಲ ಕಾಡಿನಲ್ಲಿವೆ. ಕಾಡು ಅಂದರೆ ಶಾಸ್ತ್ರ. ಆ ಶಾಸ್ತ್ರ ಅನ್ನುವಂಥ ಅರಣ್ಯದಲ್ಲಿ ಈ ಪರಮಾತ್ಮ ಅನ್ನೋ ಗಿಡಮೂಲಿಕೆ ಇದೆ. ಅದನ್ನು ಯಾವನೋ ಒಬ್ಬ ಜ್ಞಾನಿ ಆದ ಗುರು ಅಲ್ಲಿಂದ ಇಲ್ಲಿ ತೊಗೊಂಡು ಬರಬೇಕು. ತೊಗೊಂಡು ಬಂದು ನಮಗೆ ಹೇಳಿದರೆ ನಮ್ಮ ಬಿಡೆಯನ್ನು ಮೀರದೆ ಔಷಧ ತೊಗೊಂಡ್ಮೇಲೆ ಪರಿಹಾರ ಆಗಲೇಬೇಕದು. ಹೀಗೆ ಅವನು ಪರಿಹಾರ ಮಾಡ್ತಾನೆ. ಯಥಾ ನಾನೌಷಧಿಗಣಾ ಸರ್ವವ್ಯಾಧಿಹರ ಪ್ರೋಕ್ತಾ ಪ್ರಯುಕ್ತಾಶ್ಚ ಚಿಕಿತ್ಸಕೈ ಅಂತ ವಿಷ್ಣು ರಹಸ್ಯ ಅದನ್ನು ಹೇಳಿದೆ. ದೀಕ್ಷಾಯಂ ಗ್ರಹಣಂ ವಿಷ್ಣೋ ಏಕಮೇವ ನಚಾನ್ಯಥ. ದುಃಖ ಮೋಚನವಾದಂಥ ಸಂಗತಿ ಯಾವುದು ಅಂದರೆ ಪರಮಾತ್ಮನ ದೀಕ್ಷೆಯನ್ನು ಸ್ವೀಕಾರ ಮಾಡುವುದೇ ಒಂದು. ಬಿಟ್ಟರೆ ಇನ್ನೇನು ಸಂಗತಿಯು ಕೂಡ ನಮ್ಮನ್ನು ದುಃಖದಿಂದ ಬಿಡುಗಡೆ ಮಾಡಲಾರದು. ಶ್ರೀನಿಕೇತನ ತನ್ನವರ ದೇಹಾನುಬಂಧಿಗಳಂತೆ ಅವ್ಯವಧಾನದಲ್ಲಿ ನೆಲೆಸಿಪ್ಪ ಸರ್ವದ ಸರ್ವಕಾಮದನು. ಏನು ಕೊಟ್ಟದ ಭುಂಜಿಸುತ್ತ ಮದ್ದಾನ ಎಂದದಿ ಸಂಚರಿಸು ಮತ್ತೇನು ಬೇಡದೆ ಭುಂಜಿಸುತ್ತಿರು ಅವನಂಗಳಿ ಕಮಲಗಳ. ಶ್ರೀನಿ ಅವನು ಪರಮಾತ್ಮ, ಲಕ್ಷ್ಮೀದೇವಿ, ರಮಣ ಎಲ್ಲ ಕಡೆ ಇದ್ದಾನವನು. ಅವನ ಅಸ್ತಿತ್ವಕ್ಕೆ ಏನು ಪ್ರತಿಬಂಧಕವೇ ಇಲ್ಲ. ಭಕ್ತರನ್ನ ತನ್ನ ಬಂಧುಗಳನ್ನು ಅಂತೆ, ಬಂಧುಗಳು, ಸ್ನೇಹಿತರು ಇವರೇನಾದ್ರು ಸ್ವಲ್ಪ ಕಷ್ಟ ಹೇಳ್ಕೊಂಡಾಗ ನಾವು ಸ್ವಲ್ಪ ಅವ್ರಿಗೆ ಸಹಾಯ ಮಾಡೇ ಮಾಡ್ತೀವಿ. ಅವ್ರ ಬಗ್ಗೆ ನಮಗೊಂದು ಅನುಕಂಪ ಇರ್ತದೆ. ಅದರಂತೆ ತನ್ನ ಎಲ್ಲ ಜೀವನನ್ನು ಕೂಡ ಆತ ಬಂಧುಗಳಂತೆ ನೋಡ್ಕೊಂಡಿದ್ದಾನೆ. ಅಷ್ಟು ಪ್ರೀತಿ ಅವನಿಗೆ ಭಕ್ತರು ಅಂತಂದ್ರೆ. ಅವರಿಗೆ ಬೇಕಾದಂಥ ಎಲ್ಲ ಕಾಮಗಳನ್ನು ಆತ ಪೂರೈಸ್ತಾನೆ. ಏನು ಕೊಟ್ಟರು, ನಾವು ವಿದ್ವಾಂಸರಲ್ಲ, ನಮಗೆ ಜ್ಞಾನವಿಲ್ಲ, ನಮಗೆ ಶಾಸ್ತ್ರ ಉಪದೇಶ ಮಾಡೋರು ಯಾರು, ನಮಗೆ ಹೇಳೋರು ಯಾರು, ನಮಗೆ ಕೇಳೋರು ಯಾರು ಅಂತ ಯಾರಿಗೂ ಕೇಳೋರಿಗೂ ಬೇಕಾಗಿಲ್ಲ. ನಿಮಗೆ ಏನಿದೆಯೋ, ನಿಮ್ಮ ಹತ್ರ ಏನಿದೆಯೋ ಅದನ್ನು ಕೊಟ್ಟರೆ ಸಾಕು. ಇದರದೇ ಎಲ್ಲ ವಿಸ್ತಾರವೇ ಈ ಭಾಗವತ, ಮಹಾಭಾರತ ಇಂಥವನ್ನೆಲ್ಲ. ಯಾರೋ ಒಬ್ರು ಬಂಗಾರ ತುಳಸಿ ಕೊಟ್ಟರು, ಮತ್ತೊಬ್ರು ಯಾರೋ ಮಣ್ಣಿನ ತುಳಸಿ ಕೊಟ್ಟರು, ವೆಂಕಟೇಶ ಪುರಾಣದಲ್ಲಿ ಕೇಳ್ತೇವೆ ನಾವು. ಮತ್ತೆ ಯಾರೋ ಒಬ್ರು ಅವಲಕ್ಕಿ ಕೊಟ್ಟರು, ಮತ್ತೊಬ್ಬರು ಯಾರೋ ಈ ಯುಧಿಷ್ಠಿರನಂತವರು ಅಶ್ವಮೇಧ ಯಾಗ ಮಾಡಿದರು. ಅದನ್ನೇನೂ ಮಾಡ್ಲಿಕ್ಕಾಗದೇ ಇದ್ದವರು ಕೇವಲ ಕುತ್ಕೊಂಡು ತಪಸ್ ಮಾಡ್ತಾರೆ. ಮತ್ತೊಬ್ರು ಯಾರು ಪ್ರವಚನ ಮಾಡ್ತಾರೆ. ನಿಮ್ಮಲ್ಲಿ ಏನಿದೆಯೋ ಅದನ್ನು ಅವನಿಗೆ ಕೊಡ್ರಿ, ನಾವು ಸ್ವೀಕಾರ ಮಾಡ್ತಾನೆ. ಏನು ಕೊಟ್ಟದ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಮಾಡಿ ಹೇಳಿದಂತ ಕಾಣಿಸ್ತದೆ. ನೀವೇನು ಕೊಟ್ಟರು ಅವನು ಸ್ವೀಕಾರ ಮಾಡ್ತಾನೆ, ಅದು ಸರಿನೇ. ಅವನೇನು ಕೊಡ್ತಾನೋ ಅದನ್ನು ತೊಗೊಂಡು ನೀವು ಸುಮ್ಮನೆ ಇರ್ರಿ. ಏನು ಕೊಟ್ಟದ ಭುಂಜಿಸುತ್ತ, ಅವನೇನು ಪರಮಾತ್ಮ ಕೊಟ್ಟಿದ್ದಾನೋ ಅಷ್ಟೆಲ್ಲ ತೃಪ್ತಿಯಿಂದಿರ್ರಿ. ನಮ್ಗೆ ಅದು ಸಿಗ್ಲಿಲ್ಲ ಇದು ಸಿಗ್ಲಿಲ್ಲ ಅಂತ ಅನ್ಬೇಡ್ರಿ. ಮದ್ದಾನ ಎಂದಿಗೆ ಸಂಚರಿಸು. ಆನೆ ಸಂಚಾರ ಮಾಡ್ತಿರ್ತದೆ ಬೀದಿಯಲ್ಲಿ. ಅದಕ್ಕೆ ಯಾರ ಅಂಜಿಕೆ, ಯಾರ ಹಂಗು, ಯಾರ ಭಯ ಏನೂ ಇಲ್ಲ ಅದಕ್ಕೆ. ಮದ್ದಾನೆ ಅಂತ ಈ ಭಕ್ತರನ್ನು ಹೋಲಿಸ್ತಾರೆ, ಪರಮಾತ್ಮನನ್ನು ಮದ್ದಾನೆ ಅಂತ ಹೋಲಿಸ್ತಾರೆ. ಬಹಳ ಉಚಿತವೇ ಆಗಿದೆ. ಯಾಕಂದ್ರೆ ಅವನ ಬಿಂಬ ಪ್ರತಿಬಿಂಬ. ಹಾಗಾಗಿ ಪರಮಾತ್ಮ ಆನೆ ಅಂತ ಹಿಂದೆ ಬಂತು ಈ ಹಿಂದಿನ ಪದ್ಯದಲ್ಲಿ. ಅವನ ಭಕ್ತನಾದಂಥ ಈ ಜೀವನನ್ನು ಕೂಡ ಮದ್ದಾನೆ ಅಂತ ಹೋಲಿಸಿದ್ದು ಉಚಿತವಾಗಿದೆ. ಈ ಬಿಂಬೋಪಾಸನ ಸಂಧಿಗೆ ಉಚಿತವೇ ಅದು. ಮದ್ದಾನೆ ಎಂದು ಸಂಚರಿಸು, ಧೈರ್ಯದಿಂದ ಓಡಾಡ.
ನಿನಗೆ ಏನೂ ಭಯ ಬೇಕಾಗಿಲ್ಲ. ಅದು ಹಾಗೆ ಹೋಲಿಕೆ ಕೊಡಬೇಕಾದ್ರೆ ದಾಸರು ಅಥವಾ ಭಗವದ್ಭಕ್ತರು ಎಂಥ ಮನಸ್ಥಿತಿಯನ್ನು ನೀರಿರ್ತಾರೆ. ಯಾರು ಹಂಗೂ ಇಲ್ಲ ಅವರಿಗೆ. ಅದು ಹೆಚ್ಚು ಕಡೆ ಅಂದರೆ ಪರಮಾತ್ಮನೇ ಕೇಳ್ತಾರೆ, ನೀನು ಯಾಕೋ ನಿನ್ನ ಹಂಗೆ ಹಾಕೋ ಅಂತ. ಅಷ್ಟು ಧೈರ್ಯ ಅವರಿಗೆ. ಮತ್ತೆ ಅಭಯ, ಎಲ್ಲಕ್ಕಿಂತ ಮುಖ್ಯವಾಗಿ ಅಭಯ. ಅಭಯಂ ಸತ್ವ ಸಂಶುದ್ಧಿ ಜ್ಞಾನಯೋಗ ವ್ಯವಸ್ಥಿತಿ ಜ್ಞಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪ ಆರ್ಜವಂ ಅಂತ ಭಗವದ್ಗೀತಾದ 16ನೇ ಅಧ್ಯಾಯದಲ್ಲಿ ದೈವಿ ಸಂಪತ್ತು ಮತ್ತು ಆಸುರಿ ಸಂಪತ್ತುಗಳನ್ನು ವರ್ಣನೆ ಮಾಡ್ತಾ ಹೋಗ್ತಾರೆ. 15ನೇ ಅಧ್ಯಾಯದಲ್ಲಿ ಸರ್ವಶಾಸ್ತ್ರಾರ್ಥ ನಿರ್ಣಯ ಅಂತ ಶಾಸ್ತ್ರಗಳ ಗೂಢವನ್ನು ಹೇಳ್ತಾರೆ. ಅದೇ ದ್ವಾವಿಮ ಪುರುಷೋಲೋಕೆ ಅಂತ ಹೇಳಿದ್ನಲ್ಲ, ಅಕ್ಷರ ಪುರುಷ, ಅಕ್ಷರ ಪುರುಷ, ಪುರುಷೋತ್ತಮ ಅಂತೀವಿ. 16ನೇ ಅಧ್ಯಾಯದಲ್ಲಿ ದೈವಿ ಸಂಪತ್ತು ಅಂದ್ರೇನು? ಅಭಯ. ಜಗತ್ತಿಗೆಲ್ಲದಕ್ಕೂ ಕೂಡ ನೀನು ಅಭಯ ಕೊಡಬೇಕು, ನಿನ್ನಿಂದ ಯಾರಿಗೂ ಭಯ ಆಗಬಾರ್ದು ಮತ್ತು ನೀನು ಯಾರಿಗೂ ಭಯ ಪಡಬಾರದು. ಸತ್ವ ಸಂಶುದ್ಧಿ, ಸ್ವಚ್ಛವಾದ ಮನಸ್ಸು. ಜ್ಞಾನ ಯೋಗ ವ್ಯವಸ್ಥಿತಿ, ಯಾವಾಗಲೂ ಜ್ಞಾನದ ಬಗ್ಗೆ ಆಸಕ್ತಿ. ದಾನ, ಇನ್ನೊಬ್ಬರಿಗೆ ದಾನ ಕೊಡಬೇಕು. ದಮ, ಇಂದ್ರಿಯ ನಿಗ್ರಹ. ಇವನ್ನೆಲ್ಲ ಸುಮಾರು 26 ಗುಣಗಳೇನೋ ಅಲ್ಲಿ ಹೇಳ್ತಾರೆ ನೆನಪು. ಇವೆಲ್ಲ ದೈವಿ ಸಂಪತ್ತನ್ನು ಯಾರು ಅವಲಂಬಿಸ್ಕೊಂಡು ಬಂದಿರ್ತಾರಲ್ಲ, ದೈವಿ ಸಂಪತ್ತಿಗೆ ಉತ್ತರಾಧಿಕಾರಿಗಳು, ಅವರ ಸಂಪತ್ತಿದು. ಆಸುರಿ ಸಂಪತ್ತಿಗೆ ಉತ್ತರಾಧಿಕಾರಿಗಳಾದವರು ಇರ್ತಾರೆ. ನಾವು ನಮ್ಮ ತಂದೆಗೆ ಒಂದು ಆಸ್ತಿ ಇರ್ತದಲ್ಲ, ಅದನ್ನ ನಾವೇನು ದೊಡ್ಡ ಪ್ರಯತ್ನ ಪಡೆದೇ ಇದ್ರು ನಮ್ಮ ಉತ್ತರಾಧಿಕಾರದ ಹಕ್ಕಿನಿಂದ ಬಂದ್ಬಿಡ್ತದೆ, ಭೌತಿಕವಾದ ಸಂಪತ್ತು. ಆದರೆ ಈ ದೈವಿ ಸಂಪತ್ತಿದೆಯಲ್ಲ, ಅಪ್ಪ ದೊಡ್ಡ ವಿದ್ವಾಂಸ ಆದ್ಕೊಳ್ಳೆ ಮಗ ವಿದ್ವಾಂಸ ಆಗಬೇಕಾಗಿಲ್ಲ. ಆ ಸಂಪತ್ತು ಒಂದು ವೇಳೆ ಜೀನ್ಸ್ನಲ್ಲಿ ಬಂದರೂ ಕೂಡ ಅದನ್ನು ಪರಮಾಧಿಕ ಪ್ರಯತ್ನದಿಂದ ಊರ್ಜಿತ ಮಾಡ್ಕೋಬೇಕಾಗ್ತದೆ. ಇಲ್ಲದೇ ಇದ್ರೆ ಅದು ಊರ್ಜಿತಗೊಳ್ಳೋದಿಲ್ಲ. ಆ ಸಂಪತ್ತಿಗೋಸ್ಕರ ನಾವು ಪ್ರಯತ್ನ ಪಡಬೇಕು. ಆದರೆ ಭಗವಂತ ಒಂದು ಮಾತು ಹೇಳ್ತಾನೆ, ದೈವೀ ಸಂಪದ್ ವಿಮೋಕ್ಷಾಯ ನಿಬಂಧಾಯ ಸುರೀಮತ ಮಾಶುಚ ಸಂಪದಂ ದೈವೀ ಅಭಿಜಾತೋಸಿ ಪಾಂಡವ. ದೈವೀ ಸಂಪತ್ತು ಅಂತ ಅನ್ನೋದು ಮನುಷ್ಯರನ್ನ ಮೇಲಕ್ಕೆ ಏರಿಸ್ತದೆ, ಆಸುರಿ ಸಂಪತ್ತು ಮನುಷ್ಯರನ್ನ ಕೆಳಗೆ ತಳ್ಳುತ್ತದೆ ಅಂದ ಪೂರ್ವಾರ್ಧದಲ್ಲಿ. ಉತ್ತರಾರ್ಧದಲ್ಲಿ ಆ ಅರ್ಜುನ ಕೇಳೋದಕ್ಕಿಂತ ಮೊದಲು ತಾನೇ ಉತ್ತರ ಕೊಟ್ಟ. ಸರಿ, ದೈವಿ ಸಂಪತ್ತು ಮೇಲಕ್ಕೆ ಏರಿಸ್ತದೆ, ಆಸುರಿ ಸಂಪತ್ತು ಕೆಳಗೆ ಇಳಿಸ್ತದೆ ಅಂತಂದಿಯಲ್ಲ, ನಾನು ಯಾವ ಸಂಪತ್ತಿನ ಉತ್ತರಾಧಿಕಾರಿ ಅಂತ ಅವನು ಎಷ್ಟೋ ಬಾರಿ ಅರ್ಜುನ ವಾಚ ಅಂತ ನಾವು ಕೇಳ್ತೀವಿ ಭಗವದ್ಗೀತಾದಲ್ಲಿ. ಅವನು ಇನ್ನೂ ಕೇಳಿಲ್ಲ, ಇವನು ಮೊದಲೇ ಉತ್ತರ ಕೊಟ್ಟುಬಿಟ್ಟ. ಯಾಕಂದ್ರೆ ಅವ್ನು ಕೇಳೋದಿಲ್ಲ 1ನೇ ಅಧ್ಯಾಯ 2ನೇ ಅಧ್ಯಾಯದಲ್ಲಿ ಕೇಳೇ ಆಗಿತ್ತು. ನಡುವೆ ಕೇಳಿದ್ದಾನೆ, ಆಮೇಲೆ ಇಲ್ಲ ಅಂತಲ್ಲ. ಮಾಶುಚ ಸಂಪದಂ ದೈವಿ ಅಭಿಜಾತೋಸಿ ಪಾಂಡವ. ಏ ಪಾಂಡವ, ಅರ್ಜುನನೇ, ಸ್ವಚ್ಛವಾದ ಪಾಂಡು ಅಂದ್ರೆ ಸ್ವಚ್ಛವಾದ ಮನಸ್ಸು, ಆ ಮನಸ್ಸಿನ ಅರ್ಜುನನೇ, ನೀನು ದೈವಿ ಸಂಪತ್ತಿನ ಉತ್ತರಾಧಿಕಾರಿ ಯಾಕೆ ಗೋಳಾಡ್ತಿ ಅಂತ ಅರ್ಜುನನ ನೆಪವಾಗಿಟ್ಕೊಂಡು ಎಲ್ಲ ಸಾಧಕ ವರ್ಗದವರಿಗೂ ಒಂದು ಮಾತು ಹೇಳಿದ. ಅದು ಕೃಷ್ಣ ಕೊಟ್ಟ ಆಶ್ವಾಸನೆ. ಹಾಗಿದ್ದಾಗ ನಾವ್ಯಾಕೆ ದುಃಖ ಪಡಬೇಕು? ಪರಮಾತ್ಮನನ್ನು ನಾವು ತಲುಪಲಿಕ್ಕೆ ಪರಮಾತ್ಮನ ಇಷ್ಟೊಂದು ಆಶ್ವಾಸನೆ ಕೊಟ್ಟಿರುವಾಗ, ನೀನು ನನಗೆ ಪ್ರಿಯನಾಗಿದ್ದೆ, ಜ್ಞಾನಿ ನನಗೆ ಪ್ರಿಯ, ಜ್ಞಾನಿ ಪ್ರಿಯತಮೋತ್ವಮೇ ನಮೇ ಭಕ್ತ ಪ್ರಣಶ್ಯತಿ. ಇಷ್ಟೆಲ್ಲ ಪ್ರತಿಜ್ಞೆಗಳನ್ನು ಭಗವಂತ ಮಾಡಿದ್ದಾನೆ, ತನ್ನ ಭಕ್ತನಾದಂಥ ಅರ್ಜುನನ ಕಡೆಯಿಂದಲೂ ಮಾಡಿಸಿದ್ದಾನೆ. ಕೌಂತೇಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ. ಎಲ್ಲ ಕಡೆ ಹೋಗಿ ಹೇಳು, ನೀನು ಭಗವದ್ಭಕ್ತರೆಂದು ನಾಶ ಆಗೋದಿಲ್ಲ ಅಂತ ಹೇಳ್ತಾ ನೀವು ಹೇಳು. ಇಲ್ಲಿ ನಾನು ಹೇಳಿದ್ದೇನೆ, ಎಲ್ಲ ಕಡೆ ನಾನು ಬಂದು ಹೇಳೋದಿಲ್ಲ. ನಿನಗೂ ನಾನು ಹೇಳಿದೆ, ಯಾಕಂದ್ರೆ ನಿನಗೆ ಯೋಗ್ಯತೆ ಇತ್ತು, ನಿನ್ನ ಕಣ್ಣಿಗೆ ಕಾಣಿಸ್ಕೊಂಡು ಹೇಳಿದೆ, ನಿನಗೆ ವಿಶ್ವರೂಪ ತೋರಿಸಿದೆ. ಉಳಿದವರೆಲ್ಲರಿಗೂ ನಾನು ನೋಡೋ ಯೋಗ್ಯತೆ ಇದ್ದವರಲ್ಲ, ಅದಕ್ಕಾಗಿ ಅಲ್ಲಿ ನೀನು ಹೋಗಿ ಹೇಳು, ನೀನು ನಿನ್ನಂಥವ್ರು ಹೋಗಿ ಹೇಳಿದ್ವಿ. ಕೌಂತೇಯ ಪ್ರತಿಜಾನೀಹಿ, ಹೋಗಿ ಹೇಳು ಅಂತ ಅವನು ಅವ್ರನ್ನೆಲ್ಲ ಕಳಿಸ್ತಾನೆ. ಅದೇನೆಂದ್ರೆ, ಒಟ್ಟಾರೆ ಅರ್ಜುನನ ನಿಮಿತ್ತವನ್ನಾಗಿ ಇಟ್ಕೊಂಡು ಇಡೀ ಜಗತ್ತಿಗೆ ನೀವು ನನ್ನ ಪ್ರತಿಬಿಂಬರಾಗಿದ್ದೀರಿ, ನನ್ನನ್ನು ನೀವು ತಲುಪಲಿಕ್ಕೆ ಸಾಧ್ಯ ಇದೆ, ಅಭಯದಿಂದ ಇರ್ರಿ. ಮುಖ್ಯವಾಗಿ ಆ 16ನೇ ಅಧ್ಯಾಯದಲ್ಲಿ ಮೊದಲು ಹೇಳೋದೇ ಅಭಯ. ನಿಮ್ಮಿಂದ ಬೇರೆಯವ್ರಿಗೆ ಭಯ ಬೇಡ, ನಿಮಗೆ ಈ ಜಗತ್ತಿನಲ್ಲಿ ಯಾವುದರಿಂದ ಭಯ ಬೇಡ. ಯಾಕೆಂತಂದ್ರೆ ಪರಮಾತ್ಮ ರಕ್ಷಿಸಬೇಕು ಅಂತ ತೀರ್ಮಾನ ಮಾಡಿದಕ್ಕೆ ನಿಂತಾಗ ನಿಮ್ಮನ್ನು ಈ ಜಗತ್ತಿನವ್ರು ಯಾರೂ ಅಲಗಾಡಿಸಲಾರರು. ಪರಮಾತ್ಮ ಇವನು ನೀನು ರಕ್ಷಿಸೋದು ಬೇಡ, ಇವನ್ ಕಥೆ ಮುಗಿಸ್ಬಿಡೋಣ ಅಂತ ತೀರ್ಮಾನ ಮಾಡಿದರೆ ಈ ಜಗತ್ತು ಏನು ಪ್ರಯತ್ನ ಪಟ್ಟು ನಿನ್ನನ್ನು ರಕ್ಷಣೆ ಮಾಡಲಾರದು. ಇದು ಅಭಯ. ಹೀಗಿದ್ದಾಗ ಜಗತ್ತಿನ ಯಾವ ಸಂಗತಿಯ ಬಗ್ಗೆಯೂ ಕೂಡ ನಮಗೆ ಭಯ ಬೇಕಾಗಿಲ್ಲ. ಯಾಕಂದ್ರೆ ನಾವು ಪರಮಾತ್ಮನ ಪ್ರತಿಬಿಂಬರಾಗಿದ್ದೇವೆ, ಪರಮಾತ್ಮ ನಮ್ಮನ್ನು ನೋಡ್ಕೊಳ್ತಾನೆ. ಹೀನಿಕೇತನ ಸತ್ಯ ಹೇಳಿದ್ದು, ನಾನೇಕೆ ಬಡವನೋ ನಾನೇಕೆ ಪರದೇಶಿ ಶ್ರೀನಿಧೇ ಹರಿಯನಿಗೆ ನೀನಿರುವ ತನಕ. ನನ್ನನ್ನು ನಾನು ಬಡವ ಅಂತ ಯಾಕೆ ತಿಳ್ಕೊಳ್ಬೇಕು? ದೊಡ್ಡ ಮಂದಿರ ಕಟ್ಟಲಿಕ್ಕೆ ನನ್ನ ಶಕ್ತಿ ಇಲ್ಲದೆ ಇರ್ಬೋದು, ಅಶ್ವಮೇಧ ಯಾಗ ಮಾಡ್ಲಿಕ್ಕೆ ನನ್ನ ಶಕ್ತಿ ಇಲ್ಲದೆ ಇರ್ಬೋದು, ಎಲ್ಲರಿಗೂ ಪ್ರವಚನ ಮಾಡ್ಲಿಕ್ಕೆ ಶಕ್ತಿ ಇಲ್ಲದೆ ಇರ್ಬೋದು. ಅದು ಬೇಕಾಗಿಲ್ಲ. ಭಕ್ತಿ ಮಾಡ್ಲಿಕ್ಕೆ ಎಲ್ಲರಿಗೂ ಶಕ್ತಿ ಇದೆಯಲ್ಲ. ಇವೆಲ್ಲ ಪ್ರತಿಮೆಗಳು, ಇಷ್ಟು ಪ್ರತಿಮೆಗಳನ್ನು ಕೊಟ್ಟಿದ್ದಾನಲ್ಲ, ಜಡ ಚೇತನಾತ್ಮಕ ಪ್ರತಿಮೆಗಳನ್ನು, ಆ ಥರ ಪೂಜೆ ಮಾಡ್ಕೊಂಡಿರ್ಬೋದಲ್ಲ ಎಲ್ಲರೂ. ಹಾಗಾಗಿ ಯಾಕೆ ಮನುಷ್ಯ ಸಂಕಟ ಪಡಬೇಕು? ಏನು ಕೊಟ್ಟುದ ಭುಂಜಿಸು ಮದ್ದಾನೆ ಎಂದಿದ್ದು ಸಂಚರಿಸು. ನಿನ್ನ ಅಂತರ್ಯಾಮಿ ಅಂತ ಭಗವಂತನೂ ಆನೆ, ಅವನು ಪ್ರತಿಬಿಂಬನ ಅಂತ ನೀನೂ ಆನೆ. ಆನೆ ಎಷ್ಟು ನಿರ್ಭಯವಾಗಿದೆಯೋ, ಆನೆ ಬಂತಮ್ಮ ಮದ್ದಾನೆ ಮರಿಯಾನೆ ಬಂತಮ್ಮ.
ಸರಪಳಿ ಕಟ್ಕೊಂಡು ಬಂತು, ಅದಕ್ಕೆ ಯಾವ ಭಯನೂ ಇಲ್ಲ, ಅತ್ಯಂತ ನಿರ್ಭೀತ. ಅದಾಭ್ಯಚ್ಚವೋ ಅಂಥೇಳಿ ಆ ರುದ್ರಾಧ್ಯಾಯ ಚಮಕದಲ್ಲಿ ಒಂದು ವರ್ಣನೆ ಮಾಡಿದೆ. ಯಾರೂ ಅದನ್ನು ಮಣಿಸಲಾರು, ಅಂಥ ಆನೆ ಅದು. ಆ ಆನೆ ಪ್ರತಿಬಿಂಬ ನೀನು ಅಂದ್ರೆ ನೀನಾದ್ರೂ ಯಾಕೆ ಭಯ ಪಡಬೇಕು? ಮತ್ತೇನು ಬೇಡದೆ ಇನ್ನೇನು ಕೇಳಬೇಡ, ಯಾರನ್ನೂ ಏನು ಕೇಳಬೇಡ, ಸಿಗ್ತದೆ ನೀನು ಬೇಕಾದ್ದೆಲ್ಲ ಸಿಗ್ತದೆ. ಕೊಡ್ಲಿಕ್ಕೆ ಅವನಿದ್ದಾಗ ಇವನ್ನ ಯಾಕೆ ಕೇಳಬೇಕಾಗಿದೆ? ಬೇಡದೆ ಭಜಿಸುತ್ತಿರು ಅವನ ಅಂಗ್ರಿ ಕಮಲಗಳ, ಅವನ ಪಾದ ಕಮಲಗಳನ್ನ ನೀನು ಭಜನೆ ಮಾಡ್ತಾ ಹೋಗು ಅಂತ ನೋಲಿಗೆ ಈ ಹರಿಕಥಾಮೃತಸಾರದ ಬಿಂಬೋಪಾಸನ ಸಂಧಿಯ 26ನೇ ಪದ್ಯ, ಒಟ್ಟಾರೆ ಪದ್ಯಗಳಲ್ಲಿ 550ನೇ ಪದ್ಯ ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.